ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿ ಭುವನ್ ಕವಿತಾ. ಇವತ್ತೊಂದು ವ್ಲಾಗ್. ಏನು ವ್ಲಾಗ್ ಅಂತ ಹೇಳಿದ್ರೆ, ನಾ ಪ್ರೆಗ್ನೆಂಟ್ ಆಗಿರೋ ಟೈಮ್ ಅಲ್ಲಿ ನಾನು ಏನೆಲ್ಲ ತಪ್ಪುಗಳು ಮಾಡಿದ್ದೀನಿ, ಹಾಗೇನೆ ಆ ತರ ತಪ್ಪುಗಳನ್ನ ಮಾಡಿ ನಾನು ಎಷ್ಟು ನೋವನ್ನು ಬಯಸಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ, ನಾನ್ ಮಾಡಿರೋ ತಪ್ಪುನ ಮುಂದೆ ಯಾರು ಮಾಡಬಾರ್ದು ಅಂತ. ಓಕೆ, 2ನೇ ತಿಂಗಳಲ್ಲಿ ಬ್ಲೀಡಿಂಗ್ ಹೋಗ್ತಾ ಇತ್ತು. ಸೊ ಅದು ಯಾವ ಕಾರಣಕ್ಕೆ? ಹಾಗೇನೆ 7ನೇ ತಿಂಗಳಲ್ಲಿ ಮತ್ತೆ ನಾನು ಹಾಸ್ಪಿಟಲ್ ಅಲ್ಲಿ 1 ವಾರ ತನಕ ಅಡ್ಮಿಟ್ ಆಗಿದೆ. ಸೊ ಅದು ಯಾವ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿಮ್ ಜೊತೆ ಹೇಳ್ತೀನಿ. ಓಕೆ, ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ, ಹಾಗೇನೆ ನನ್ನ ಪ್ರೆಗ್ನೆನ್ಸಿ ಟೆಸ್ಟ್ ಇದೆ. ನಾನು ಇವಾಗ ಸ್ಟಾರ್ಟ್ ಮಾಡೋದು ಏನಿಲ್ಲ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಇಂದ. ಓಕೆ, ನಮ್ಗೆ ಹೇಗೆ ಪ್ರೆಗ್ನೆಂಟ್ ಆಗಿದ್ದು ಗೊತ್ತಾಗಿದ್ದು ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ನಾನು ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ. ಹಾಗೇನೆ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ, ಆಯ್ತಾ? ಸೊ ನಾನ್ ಮಾಡಿರೋ ತಪ್ಪುಗಳನ್ನ ಮುಂದೆ ಯಾರು ಮಾಡ್ಬೇಡಿ. ಹಾಗೇನೆ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಪ್ರೆಗ್ನೆಂಟ್ ಆದ ಟೈಮಲ್ಲಿ ನಾನು ಎಷ್ಟು ನೋವುಗಳನ್ನ ಅನುಭವಿಸಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದೇನು ಬೇಡ. ಓಕೆ ಓಕೆ, 1 ಸೆಕೆಂಡ್ ತೋರಿಸ್ತೀನಿ ನೋಡಿ. ಇದು ನನ್ನ ಪ್ರೆಗ್ನೆಂಟಿ ಟೆಸ್ಟ್. ಫಸ್ಟ್ ಟೈಮ್ ಪ್ರೆಗ್ನೆಂಟಿ ಟೆಸ್ಟ್ ಮಾಡ್ತಿರೋದು. ಸೊ ನಾನು 1 ಮಂತ್ ಪೀರಿಯಡ್ಸ್ ಆಗಿಲ್ಲ. ಸೊ ನನ್ನ ಡೇಟ್ ಏನಂತ ಹೇಳಿದ್ರೆ ಮಂತ್ ಹೆಂಡಿಗೆ ನಾನು ಪೀರಿಯಡ್ಸ್ ಆಗೋದು, ಇಲ್ಲಾಂದ್ರೆ 25ಗೆ, ಆಯ್ತಾ? ಮದ್ವೆಗಿಂತ ಮುಂಚೆ 25ಗೆ ನಾನು ಪೀರಿಯಡ್ಸ್ ಆಗ್ತಾ ಇದ್ದೆ. ಸೊ ಆವತ್ತು ನೋಡಿದ್ರೆ 1 ತಿಂಗಳಾಯ್ತು ನಾನು ಪೀರಿಯಡ್ಸೇ ಆಗಿಲ್ಲ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡಿಗೆ ನಾನು ಹೇಳ್ದೆ, ಸೊ ಈ ಮಂತ್ ನನ್ನ ಪೀರಿಯಡ್ಸ್ ಆಗಿಲ್ಲ, ಸೊ ಯಾಕೋ ಸ್ವಲ್ಪ ಡೌಟ್ ಇದೆ ಅಂತ ಹೇಳ್ದೆ. ಅಷ್ಟೊತ್ತಿಗೆ ನಮಗೆ ಈ ಪ್ರೆಗ್ನೆಂಟಿ ಟೆಸ್ಟ್ ಬಗ್ಗೆ ನನಗೆ ಆಗ್ಲಿ ನನ್ನ ಹಸ್ಬೆಂಡ್ಗೆ ಆಗ್ಲಿ ಗೊತ್ತಿಲ್ಲ. ಬಟ್ ಇದರಲ್ಲಿ ಟೆಸ್ಟ್ ಮಾಡೋದಂತೂ ಗೊತ್ತಿದೆ. ಆದ್ರೆ ಈಗ ಇವ್ರು ಏನೆಲ್ಲ ತಕೊಬಂದು ಇಲ್ಲಿಗೆ ಹಾಕಿ ಹಂಗೆ ಟೆಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿರ್ಲಿಲ್ಲ, ನನ್ನ ಹಸ್ಬೆಂಡ್ಗೂ ಗೊತ್ತಿರ್ಲಿಲ್ಲ. ಆವಾಗ ನಮ್ಮ ಮನೆ, ನನ್ನ ಹಸ್ಬೆಂಡ್ದು ಅಣ್ಣನ ಮನೆ ಹತ್ರ. ಆವಾಗ ಅವ್ರದ್ದು ಅಣ್ಣಂದು ಮಿಸ್ಸಸ್ ಇದ್ದಾರಲ್ವಾ, ಸೊ ಅವ್ರನ್ನ ಕರೆದ್ರು. ಹಿಂಗೆ ಅವಳು ಈ ಮಂತಲ್ಲಿ ಅವಳು ಪೀರಿಯಡ್ಸ್ ಆಗಿಲ್ಲ ಅಂತ ಹೇಳಿದ್ರು. ಸೊ ಅವರು ಬಂದು, ಹೌದಾ, ಹೋಗಿ ಪ್ರೆಗ್ನೆನ್ಸಿ ಟೆಸ್ಟ್ ತಕೊಂಡ್ ಬಾ, ನಾನು ಮತ್ತೆ ನನ್ನ ಮಗಳು ಇದ್ರಲ್ಲಿ ಬರ್ತೀವಿ ಅಂತ ಹೇಳಿದ್ರು. ಅಲ್ಲಿಂದ ನಮ್ಮ ಹಸ್ಬೆಂಡ್ ಪ್ರೆಗ್ನೆನ್ಸಿ ಟೆಸ್ಟ್ ತಗೊಂಡು ನಮ್ಮ ಮನೆಗೆ ಬಂದ ತಕ್ಷಣ ಅವ್ರು ಹೇಳಿದ್ರು, ಹೋಗಿ ಯೂರಿನೆಲ್ಲ ತಕೊಂಡ್ ಬಾ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಏನೋ ಕೊಟ್ಟಿದ್ರು ಪ್ಲಾಸ್ಟಿಕ್ದು, ಅದ್ರಲ್ಲಿ ತಕೊಂಡ್ ಬಂದು ಹಿಂಗೆ ಯೂರಿನ್ ಟೆಸ್ಟ್ ಮಾಡಿ ನೋಡಿದಾಗ ನೋಡಿ ಪ್ರೆಗ್ನೆಂಟ್ ಅಂತ ಆಯ್ತು. ಸೊ ತುಂಬಾ ಖುಷಿಯಾಗಿದ್ದೀವಿ, ಅಂದ್ರೆ ಅಷ್ಟು ಖುಷಿಯಾಗಿದ್ದೋ ನಾವು. ಅಲ್ಲಿಂದ ಎಲ್ಲರಿಗೂ ನ್ಯೂಸ್ ಎಲ್ಲ ಗೊತ್ತಾಯ್ತು. ಅವತ್ತು ಸಂಜೆನೆ ನನ್ನ ಹಸ್ಬೆಂಡ್ ಅಕ್ಕ, ಅಣ್ಣಂದಿರು, ಅವ್ರ ಮಕ್ಳು ಎಲ್ಲಾರು ಬಂದ್ರು ಸಂಜೆ. ಅಲ್ಲಿಂದ ಅವ್ರು ಹೇಳಿದ್ರು, ಏನು ಕೆಲಸ ಏನು ಮಾಡ್ಬೇಡ, ರೆಸ್ಟ್ ಮಾಡು, 4 ತಿಂಗಳು ತನಕ ಚೆನ್ನಾಗಿ ರೆಸ್ಟ್ ಮಾಡು ಅಂತ ಎಲ್ಲ ಹೇಳ್ತಾ ಇದ್ರು. ಕೆಲಸ ಏನ್ ಮಾಡ್ಬೇಡ ಅಂತ ಹೇಳಿದ್ರು. ಹಾಗೇನೆ ನಾನು ಓಕೆ ಅಂತ ಹೇಳಿ ಕೆಲ್ಸ ಏನು ಮಾಡ್ತಾ ಇದ್ದಿಲ್ಲ. ನಮ್ಮ ಹಸ್ಬೆಂಡ್ ಎಲ್ಲ 4 ತಿಂಗಳು ತನಕ ನಮ್ಮ ಹಸ್ಬೆಂಡ್ ಕೆಲಸ ಮಾಡ್ತಾ ಇದ್ರು. ಆದ್ರೆ ನಾನ್ ಮಾಡ್ತಾ ಇದ್ದ ಒಂದು ತಪ್ಪು ಅಂತ ಹೇಳಿದ್ರೆ, ಈಗ ಮ್ಯಾರೇಜಿಂದ ಫಸ್ಟ್ ನಾವು ನೋಡಿ ಹಿಂಗೆ ಓಡಾಡೋದು, ಡಿಬ್ಬೆ ಅಂತ ನಡಿಯೋದು, ಸ್ವಲ್ಪ ಜಂಪ್ ಆಗೋಗಿ, ಈಗ ಸ್ಟೆಪ್ ಇಳಿಬೇಕಾದ್ರೆಲ್ಲ ನಾವು ದುಡ್ಡು ಬಂದು ಮಕ್ಳು ನೋಡಿ ಹಿಂಗೆ ಆಟ ಆಡ್ಕೊಂಡು ಹಿಡ್ಕೊಂಡು ಜಂಪ್ ಆಗೋದು ಹೋಗ್ತದೆ, ಆ ತರ ಅಲ್ಲ ಆಗ್ತಾ ಇತ್ತು. ನಮ್ಮಲ್ಲಿ ಮನೆ ಮುಂದ್ಗಡೆ ಅಂತ ಹೇಳಿದ್ರೆ ಸ್ವಲ್ಪ ಸ್ಟೆಪ್ ಇಂದ ಹಿಂಗೆ ನಡೆಯೋದು, ಆ ಕಡೆ ಹೋಗೋದು, ಹಾಗೇನೆ ಅದು ಹೋಗ್ಲಿ ಬಿಡಿ, ಅದು ತೊಂದ್ರೆ ಏನಿಲ್ಲ. ಬಟ್ ಸ್ವಲ್ಪ ನಾನು ಸ್ಟೆಪ್ ಇಳಿಬೇಕು, ಸ್ವಲ್ಪ ಜಂಪ್ ಮಾಡ್ಬೇಕಾಯ್ತು. ಸೊ ಅದರಿಂದ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ಅಂತ. ಯಾಕಂತ ಹೇಳಿದ್ರೆ ಈ 2ನೇ ತಿಂಗಳಲ್ಲಿ ನನಗೆ ಸ್ವಲ್ಪ ಬ್ಲೀಡಿಂಗ್ ಹೋಗ್ತಾ ಇತ್ತು. ಸೊ ಹಾಗಾಗಿ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ನಾನಿರೋದಲ್ಲಿ ಕೇರಳದಲ್ಲಿಲ್ಲ. ಸೊ ಇಲ್ಲಿ ನಮ್ಮ ಮನೇಲಿ ಬೆಂಕಿ ಏನ್ ಹಾಕಲ್ಲ, ಆಯ್ತಾ? ನಾವು ಹಾಗೇನೆ ಕಿಚನ್ ಅಲ್ಲಿ ಗ್ಯಾಸಲ್ಲಿ ಹೋಗ್ಬಿಟ್ಟು ಬಿಸಿ ನೀರು ಮಾಡ್ಕೊಂಡು, ನನಗೆ ಏನಂತ ಹೇಳಿದ್ರೆ, ನಾವು ಕೊಡಗಲ್ಲಿ ನೋಡಿ, ನಾವು ಬಿಸಿನೀರಲ್ಲೇ ಸ್ನಾನ ಮಾಡಿ ನಮಗೆ ರೂಢಿ ಆಗಿದೆ. ಸೊ ಅಂದ್ರೆ ಅಲ್ಲಿ ತುಂಬಾ ಚಳಿ ಇರೋದ್ರಿಂದ ಅಲ್ಲೇ ಬಿಸಿನೀರಲ್ಲಿ ಸ್ನಾನ ಮಾಡಿ ರೂಢಿ ಇರೋದ್ರಿಂದ ನನಗೆ ಇಲ್ಲಿ ಕೇರಳದಲ್ಲಿ ಅಷ್ಟು ಸೆಕೆ ಇದ್ರೂ ನನಗೆ ತಣ್ಣೀರಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ, ನನಗೆ ಬಿಸಿನೀರಲ್ಲೇ ಸ್ನಾನ ಮಾಡ್ಬೇಕು, ಆಯ್ತಾ? ಅದಕ್ಕೆ ನಮ್ಮ ಹಸ್ಬೆಂಡ್ ಏನ್ ಮಾಡಿದ್ರು, ಸ್ಟವ್ ಅಲ್ಲಿ ನನಗೆ ಬಿಸಿ ಮಾಡಿ ತಕೊಬಂದು ಕೊಡ್ತಾ ಇದ್ರು. ಅಲ್ಲಿಂದ ನಾನೇ ಹೇಳ್ದೆ ಅವ್ರಿಗೆ, ನಮ್ಮ ಹಸ್ಬೆಂಡಿಗೂ ಅದ್ರ ಬಗ್ಗೆ ಅಷ್ಟೇನು ಗೊತ್ತಿಲ್ಲಲ್ಲ ಪಾಪ. ಅದಕ್ಕೆ ಅವರು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅವ್ರಿಗೆ 1 ತಿಂಗಳು ತನಕ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಹಾಗಾಗಿ ನಮ್ಮ ಹಸ್ಬೆಂಡ್ ಏನ್ ಮಾಡಿದ್ರು, ಬೆಳಿಗ್ಗೆ ಬೇಗ 7 ಗಂಟೆಗೆ ಹೋಗ್ತಾ ಇದ್ರು. ನಾನು ಒಂದು 9 ಗಂಟೆಗೆ ಸ್ನಾನ ಮಾಡಿ ಎಲ್ಲ ರೆಡಿ ಆಗೋದು, ಆಯ್ತಾ? ಒಂದು ಕಾಲ್ ಬರ್ತಾ ಇದೆ.
ನಮ್ಮ ಅಕ್ಕ ಕಾಲ್ ಮಾಡ್ತಾ ಇದ್ರು. ಬೇರೆ ಟೈಮಲ್ಲಿ ಫ್ರೀ ಇರೋ ಟೈಮಲ್ಲಿ ಕಾಲ್ ಮಾಡಲ್ಲ ಆಯ್ತಾ, ಹಿಂಗೆ ಬ್ಲಾಗ್ ಮಾಡೋ ಟೈಮಲ್ಲಿ ಆವಾಗ ಕಾಲ್ ಮಾಡೋದು. ಸೊ ಹಾಗಾಗಿ ಕಟ್ ಮಾಡಿದೆ, ಮತ್ತೆ ಮಾತಾಡ್ಬೇಕು. ಸೊ ನಾನು ನಿಮ್ ಜೊತೆ ಈಗ ನಾನು ಹೇಳ್ತೀನಿ. ಹಾಗೇನೆ ನಮ್ಮ ಹಸ್ಬೆಂಡ್ಗೆ ಕೆಲಸ ಸ್ವಲ್ಪ ಬೇಗ ಬೇಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪಾಪ ಅವರು 7 ಗಂಟೆಗೆಲ್ಲ ಎದ್ದು ಹೋಗ್ತಾ ಇದ್ರು. ಅವಾಗ ನಾನೇನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ 9 ಗಂಟೆಗೆ ಬಿಸಿನೀರು ಮಾಡಿ ನಾನೇ ತೆಗ್ದಿಂಗಿ ಉಯ್ಕೊಂಡು ಆ ಬಕೆಟ್ ಅಲ್ಲಿ ನೀರ್ ತಕೊಂಡು ಬಾತ್ರೂಮ್ಗೆ, ನಮ್ಮ ರೂಮಲ್ಲಿ ಇರೋದಲ್ವ ಬಾತ್ರೂಮ್, ಅಲ್ಲಿಗೆ ಬಂದು ಮಡಗಿ ಎಲ್ಲ ಮಾಡ್ತಾ ಇದ್ದೆ. ಅದೆಲ್ಲ ಮಾಡ್ಬೇಕಾದ್ರೆ ಹಂಗೇನೆ ನಾನು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೆ. ಅದು ಏನಂತ ಹೇಳ್ತಾರೆ, ದೊಡ್ಡ ಪಾತ್ರೆ ಇದೆ, ಎಷ್ಟು ದೊಡ್ಡದು, ಅದ್ರಲ್ಲಿ ತೆಗ್ದು ಇದೆಲ್ಲ ಮಾಡಿದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಯ್ತು ನನಗೆ. ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿರೋ ಕಾರಣ ನನಗೆ 2 month ಅಲ್ಲಿ ಬ್ಲೀಡಿಂಗ್ ಹೋಗ್ತಾ ಇತ್ತು. ಆದ್ರೆ ನನಗೆ ಇದು ನಾನು ಪ್ರೆಗ್ನೆಂಟ್ ಆಗಿದ್ನಲ್ಲ, ಮತ್ತೆ ಬ್ಲೀಡಿಂಗ್ ಹೋಗ್ತಾ ಇದೆ. ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಬ್ಲೀಡಿಂಗ್ ಹೋಗೋಗೆಲ್ಲ ನನಗೆ ಸ್ವಲ್ಪ, ಈಗ ನಮ್ಗೆ ಹೋಗ್ಬೇಕಾದ್ರೆ ಏನು ಸ್ವಲ್ಪ ಬಾಡಿ ಫುಲ್ ಪೇನ್ ನನಗೆ, ಇಲ್ಲಿ ಬ್ಯಾಕ್ ಸೈಡ್ ಫುಲ್ ಕೈ ಎಲ್ಲ ನನಗೆ ನೋವು, ಹೊಟ್ಟೆ ಅಂತ ನೋವು. ಹಂಗೇನೆ ನಾನು ಅಷ್ಟು 1 ವಾರ ತನಕ ನನ್ನ ಹಸ್ಬೆಂಡಿಗೆ ನಾನು ಹೇಳಿಲ್ಲ ಇಷ್ಟು ನೋವಿದೆ ಅಂತ. ಅವಾಗ ನಮ್ಮ ಹಸ್ಬೆಂಡ್ ಕೇಳಿದ್ರು, ನೀನ್ ಯಾಕೆ ಇಷ್ಟು ಡಲ್ ಆಗಿದ್ದೀನಿ ಅಂತ. ಅವಾಗ ನಾನು ಹೇಳಿದೆ, ಏನಿಲ್ಲ, ಗೊತ್ತಿಲ್ಲ, ಏನೋ ಸ್ವಲ್ಪ ಬಾಡಿ ಎಲ್ಲ ಪೇನ್ ಆಗ್ತಾ ಇದೆ, ನನಗೆ ಹೊಟ್ಟೆ ನೋವು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳಿದೆ. ಅವಾಗ ಹೌದಾ, ಹೊಟ್ಟೆ ನೋವು ಎಂತ ಗೊತ್ತಿಲ್ಲ, ಏನಾದ್ರೂ ಆಯ್ತಾ ಏನು ಅಂತ ಹೇಳ್ಬೇಕು. ಅಷ್ಟೇ, ಹಂಗೇನಿಲ್ಲ, ಹಂಗೆ ಹೊಟ್ಟೆ ನೋವು ಅಷ್ಟೇ, ಏನು ಗೊತ್ತಿಲ್ಲ ಅಂತ ಹೇಳಿದೆ. ಅಷ್ಟೊತ್ತಿಗೆ ನಾವೇನ್ ಮಾಡ್ದು, 2 ತಿಂಗಳಿಗೆ ಮತ್ತೆ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವಾ. ಸೊ ಅದೇ ಟೈಮ್ ಹಂಗೇನೆ ಇದೆಲ್ಲ ಆಯ್ತು. ಮತ್ತೆ ನಾನು ಹಾಸ್ಪಿಟ್ಲಿಗೆ ನಾವು ಓದೋ ಟೆಸ್ಟಿಗೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಅವ್ರು ಕೇಳಿದ್ರು. ಅವ್ರು ಮತ್ತೆ ಅವ್ರಿಗೆ ಹೇಳಿದ್ರೆ ಏನಂತ ಗೊತ್ತಾ, ಹೀಗೆ ಹೇಗಿದ್ದೀಯಮ್ಮ ಅಂತೆಲ್ಲ ಕೇಳಿದ್ರು. ಅವಾಗ ನಾನು ಚೆನ್ನಾಗಿದ್ದೀನಿ, ಆದ್ರೆ ಸ್ವಲ್ಪ ನಿಮ್ಗೆ ಹೊಟ್ಟೆ ನೋವು ಇದೆ ನನಗೆ ಅಂತ ಹೇಳಿದೆ. ಅಷ್ಟೊತ್ತಿಗೆ ಹೊಟ್ಟೆ ನೋವು ಇದೆಯಾ, ಸರಿ, ಏನಾದ್ರೂ ನಾವು 1 ತಿಂಗಳ ನಂತರ 2 ತಿಂಗಳಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿಸ್ಬೇಕು ನೀವು. ಸೊ ನೀವು ನಾಳೆ ಅಂದ್ರೆ ಇವತ್ತು ಸಂಜೆ ಒಳಗೆ ಸ್ಕ್ಯಾನಿಂಗ್ ಮಾಡಿ ನನಗೆ ರಿಪೋರ್ಟ್ ತಗೊಂಡ್ಬಂದು ತೋರಿಸ್ಬೇಕು ಅಂತ ಹೇಳಿದ್ರು. ಓಕೆ, ನಾನು ರಿಪೋರ್ಟ್ ತಗೊಳ್ತೀನಿ. ಹಾಗೇನೆ ರಿಪೋರ್ಟ್ ತಗೊಬಂದು ತೋರಿಸ್ಬೇಕು ಅಂತ ನನಗೆ ಹೇಳಿದ್ರು ಆಯ್ತಾ. ಅವಾಗ ನಾನೇನ್ ಮಾಡ್ದೆ, ನಮ್ಮ ಹಸ್ಬೆಂಡ್ ಹೇಳಿದ್ರು ಇವತ್ತಾಗಲ್ಲ, ಸ್ವಲ್ಪ ಲೇಟ್ ಆಗಿದೆ ಅಲ್ವಾ, ಸೊ ಹಾಗಾಗಿ ನನಗೆ ನಾಳೆ ತಗೊಬಂದು ಕೊಡ್ತೀನಿ ಅಂತ ಹೇಳಿದ್ರು. ರಿಪೋರ್ಟ್ ತೋರಿಸ್ಬೇಕಾದ್ರೆ ಅವಳು ಬರ್ಬೇಕಂತ ಹೇಳಿದ್ರು. ಇಲ್ಲ, ರಿಪೋರ್ಟ್ ನಾ ಈಗ ಟೆಸ್ಟ್ ಎಲ್ಲ ಮಾಡಿದಿನಲ್ವಾ, ರಿಪೋರ್ಟ್ ತೋರಿಸ್ಬೇಕಾದ್ರೆ ನೀನ್ ಒಬ್ನೇ ಬಂದ್ರೆ ಸಾಕು, ಅವಳು ಬರ್ಬೇಕಂತ ಏನಿಲ್ಲ ಅಂತ ಹೇಳಿದವ್ರು ಆಯ್ತಾ. ಸೊ ಅಲ್ಲಿಂದ ಟೆಸ್ಟ್ ಮಾಡಿ ಎಲ್ಲ ನೋಡಿದ್ರು ಆಯ್ತಾ. ಟೆಸ್ಟ್ ಮಾಡಿ ಎಲ್ಲ ನೋಡಿದ್ರು. ಅಲ್ಲಿಂದ ನೀವು ಯಾವ್ದಕ್ಕೂ ನೀವು ಒಂದ್ಸರಿ ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬನ್ನಿ ಅಂತ ನಮ್ಗೆ ಹೇಳಿದ್ರು. ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ಕೊಂಡ್ ಬರ್ಬೇಕಾದ್ರೆ ನೋಡಿ, ರಿಪೋರ್ಟ್ ನೋಡಿದ್ರು. ರಿಪೋರ್ಟ್ ನೋಡಿ ಅವಳಿಗೆ ಸ್ವಲ್ಪ ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ ನನಗೆ ಹೇಳಿದ್ಬೇಕಾ. ನಾನು ಹೋಗ್ತೀನಿ, ಇದು ನಂದು ಫಸ್ಟ್ ಸ್ಕ್ಯಾನಿಂಗ್ ನೋಡಿ, ಕಾಣ್ತಾ ಇದೆಯಾ ನೋಡಿ, ಇದು ನಂದು ಫಸ್ಟ್ ಸ್ಕ್ಯಾನಿಂಗ್. ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೇನೆ ಅವಳು ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ನೀವು ಯಾವ್ದಕ್ಕೂ ಈಗ ಸ್ಕ್ಯಾನಿಂಗ್ ರಿಪೋರ್ಟ್ ತೋರ್ಸಕ್ಕೆ ಅಂತ ಹೋಗ್ಬೇಕಾದ್ರೆ ಏನ್ ಹೇಳ್ತಾರೆ, ಸ್ಕ್ಯಾನಿಂಗ್ ರಿಪೋರ್ಟ್ ತೋರ್ಸಕ್ಕೆ ಅಂತ ಹೋಗ್ಬೇಕಾದ್ರೆ ನನ್ನ ಹಸ್ಬೆಂಡ್ ಮಾತ್ರ ಹೋಗಿದ್ದಲ್ವಾ. ಯಾವಾಗ ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ ಗೊತ್ತಾಯ್ತು, ಆವಾಗ ಡಾಕ್ಟರ್ ಹೇಳಿದ್ರು, ನಿಮ್ ಮಿಸ್ಸಸ್ನ ಕರ್ಕೊಂಡ್ ಬಾ. ಯಾಕಂತ ಹೇಳಿದ್ರೆ ಅವ್ರು ಬ್ಲೀಡಿಂಗ್ ಹೋಗ್ತಾ ಇದೆ ಅಲ್ವಾ, ಸೊ ಹಾಗಾಗಿ ಅವ್ಳನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಏನೆಲ್ಲ ನೋವು, ಏನೆಲ್ಲ ಈಗ ನಾನ್ ಏನ್ ತಪ್ಪು ಮಾಡಿದೆ ಅಂತ ಕೇಳ್ಬೇಕಲ್ಲ, ನೀನ್ ಏನೆಲ್ಲ ಕೆಲಸ ಮಾಡ್ದೆ ಅಂತಲ್ಲಿ ಕೇಳ್ತಾರಲ್ವಾ ಈ ತರ ಎಲ್ಲ ಆದ್ಮೇಲೆ. ಸೊ ಹಂಗೆ ನನಗೆ ಕೇಳಿ ಅಂತಲ್ಲಿ ಬಿಟ್ಟು ಅವರು ಬರಕ್ ಹೇಳಿದ್ರು. ಮತ್ತೆ ನನ್ನ ಹಸ್ಬೆಂಡ್ ಬಂದು ನನ್ನ ಕರ್ಕೊಂಡು ಹೋದ್ರ ಆಯ್ತಾ. ನೋಡಿ, ನಾನು ಫಸ್ಟ್ ಟೈಮ್ ಸ್ಕ್ಯಾನ್ ನೋಡಿದ್ರಲ್ವಾ, ಅಲ್ಲಿಂದ ನಾನು ನನ್ನ ಹಸ್ಬೆಂಡ್ ನನ್ನ ಕರ್ಕೊಂಡು ಹೋದ್ರು, ಮತ್ತೆ ನಾನು ಹೋದೆ. ನಮ್ಮ ಹಸ್ಬೆಂಡ್ ಅಲ್ಲಿ ತನಕ ಫ್ಯಾಮಿಲಿಗೆ ಯಾರಿಗೆ ಹೇಳಿಲ್ಲ, ಅವ್ಳಿಗೆ ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಹಾಸ್ಪಿಟಲ್ ಅಲ್ಲಿ ಅಂದವ್ರು ನನ್ನ ಕೇಳಿದ್ರು, ನೀನ್ ಏನೆಲ್ಲ ಕೆಲಸ ಮಾಡ್ತಿದ್ದೆ ಅಂತ. ನಾನೇನೀಗ ಕೆಲಸ ಏನ್ ಮಾಡಲ್ಲ, ನಮ್ಮ ಹಸ್ಬೆಂಡ್ ಕುಕಿಂಗ್ ಎಲ್ಲ ಕೆಲಸ ಅವ್ರು ಮಾಡ್ಬಿಟ್ಟು ಹೋಗ್ತಾರೆ. ನಾನ್ ಮಾತ್ರ ಸ್ನಾನ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೀರು ಬಕೆಟ್ ಅಲ್ಲಿ ಎಲ್ಲ ತಕೊಂಡು ಹೋಗ್ತಾ ಇದ್ದೆ ಬಾತ್ರೂಮ್ ಒಳಗೆ. ಮತ್ತೆ ಸ್ಟೆಪ್ ಅಲ್ಲಿ ಇಳಿಬೇಕು, ಸ್ಟೆಪ್ ಇದೆ ನಿಮ್ ಮನೇಲಿ ಅಂತ ಕೇಳಿದ್ರು. ಅವಾಗ ನಾನು ಆ ಸ್ಟೆಪ್ ಇದೆ ಅಂತ ಹೇಳ್ಬಿಟ್ಟು, ಸ್ಟೆಪ್ ಇಳಿಬೇಕು ಹಿಂಗೆ ಮೊದ್ಲ ಹಿಂಗೆ ಜಂಪ್ ಮಾಡ್ಕೊಂಡು ಹಿಂಗೆ ಓಡೋಗ್ತಾ ಇದ್ದೆ ಬಡವಾಡ ಅಂತ ಹೇಳ್ಕೊಂಡು ಅಂತ ಕೇಳಿದ್ರು. ಹಾ, ನಾನು ನಾರ್ಮಲ್ ಹಿಂಗೆ ನಡೀತೀನಿ ಅಜ್ಜಿ ಅಂತ. ಅವಾಗ ಅವ್ರು ಹೇಳಿದ್ರು, ಪ್ರೆಗ್ನೆಂಟ್ ಆದ ಟೈಮ್ ಅಲ್ಲಿ ಆತರ ತಪ್ಪುಗಳು ಮಾಡ್ಬಾರ್ದು. ಹಿಂಗೆ ನಾವು ಆ ಸ್ಟೆಪ್ ಹಿಂಗೆ ಜಂಪ್ ಮಾಡ್ಬೇಕಾದ್ರೆ, ನದಿಬೇಕಾದ್ರೆ ಹಿಂಗೆ ದಿಗ್ ಅಂತ ನಾವು ಫಾಸ್ಟ್ ಆಗಿ ನಡೀತೀವಲ್ಲ ಪ್ರೆಗ್ನೆಂಟ್ ಆದ ಟೈಮಲ್ಲಿ, ಆವಾಗ ಹಿಂಗೆ ಶೇಕ್ ಆದಾಗ ಹಿಂಗೆ ಅಬೋಷನ್ ಆಗುವಂತ ಸಿಚುವೇಶನ್ ಇದೆ. ಹಾಗೇನೆ ಪ್ರೆಗ್ನೆಂಟ್ ಆದ ಟೈಮಲ್ಲಿ 1 4 ತಿಂಗಳು ತನಕ ಸ್ವಲ್ಪ ವೆಯ್ಟ್ ಜಾಸ್ತಿ ತೆಗಿಬಾರ್ದು ಅಂತ ಹೇಳಿದ್ರು.
ಜಾಸ್ತಿ ವೆಯ್ಟ್ ತೆಗಿಬಾರ್ದು ಅಂತೆಲ್ಲ ಹೇಳಿದ್ರು. ಸೊ ಇದೇ ಪ್ರಾಬ್ಲಮ್ ಇಂದ ನಿಮಗೆ ಇವಾಗ ಬ್ಲೀಡಿಂಗ್ ಹೋಗ್ತಾ ಇದೆ. ಆದ್ರೆ ಜಾಸ್ತಿ ಬ್ಲೀಡಿಂಗ್ ಹೋಗ್ತಾ ಇಲ್ಲ, ಸ್ವಲ್ಪನೇ ಬ್ಲೀಡಿಂಗ್ ಹೋಗ್ತಾ ಇರೋದು. ಸೊ ಇನ್ನು ಮುಂದೆ ಆದ್ರೂ ನೀನು ಸ್ವಲ್ಪ 4 ತಿಂಗಳ ತನಕ ಏನ್ ಮಾಡ್ಬೇಡ, ಸ್ವಲ್ಪ ರೆಸ್ಟ್ ಮಾಡ್ತಾ ಇರು. ಹಾಗೇನೆ ನಾನೀಗ ಕೊಡೋ ಟ್ಯಾಬ್ಲೆಟ್ ನ ನೀವು ತಗೊಳ್ಬೇಕು. ಅದು ಬ್ಲೀಡಿಂಗ್ ಎಲ್ಲಾದ್ರೆ ಈ ಟ್ಯಾಬ್ಲೆಟ್ ಅವ್ರೊಂದು ಟ್ಯಾಬ್ಲೆಟ್ ಕೊಟ್ಟಿದ್ರು, ಈ ಟ್ಯಾಬ್ಲೆಟ್ ಕೊಟ್ಮೇಲೆ ಬ್ಲೀಡಿಂಗ್ ಸ್ಟಾಪ್ ಆಯ್ತು ಅಂತ ಹೇಳಿದ್ರೆ ತೊಂದ್ರೆ ಏನಿಲ್ಲ. ಬ್ಲೀಡಿಂಗ್ ಸ್ಟಾಪ್ ಆಗಿಲ್ಲ, ಜಾಸ್ತಿನೇ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ಅಬೋರ್ಷನ್ ಮಾಡ್ಬೇಕು, ಅಬೋರ್ಷನ್ ಮಾಡಿಸ್ಬೇಕಾಗುತ್ತೆ ಅಂತ ಹೇಳಿದ್ರು ಆಯ್ತಾ. ಸೊ ಅದೊಂದು ಟೆನ್ಷನ್ ಆಯ್ತಾ, ತುಂಬಾ ಅಂದ್ರೆ ತುಂಬಾ ಟೆನ್ಷನ್. ಯಾಕಂತ ಹೇಳಿದ್ರೆ ಅಬೋರ್ಷನ್ ನೋವು ಹೇಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಇನ್ನೊಂದು ಹೇಳ, ಅಬೋರ್ಷನ್ ನೋವಿದೆ ಅಲ್ವಾ, ಅಬೋರ್ಷನ್ ಆಗ್ಬೇಕಾದ್ರೆ ಒಂದ್ ಸಣ್ಣ ನೋವುಗಳು ಬರುತ್ತಲ್ವಾ, ಆ ನೋವು ತಡ್ಕೊಳಕಾಗಲ್ಲ ಆಯ್ತಾ. ನನ್ಗೆ ಅಷ್ಟು ನೋವಾಗ್ತಾ ಇತ್ತು 1 ವಾರ ತನಕ. ಏನಾದ್ರು ನೆಕ್ಸ್ಟ್ ವೀಕ್ ನಾವು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಿದೆ ಅಲ್ವಾ, ಸುಮ್ನೆ ಅಂತಕ್ಕೆ ಈಗ ಬೇರೆ ನೆಕ್ಸ್ಟ್ ವೀಕ್ ಏನಾದ್ರು ಹೋಗ್ಲಿಕ್ಕಿದೆಲ್ಲ ಅಂತಾನೆ ನಾವು ಸ್ಟಾಪ್ ಮಾಡ್ತಾ ಇದ್ದು. 1 ವಾರ ತನಕ ನೋವನ್ನ ನಾನು ಅನ್ಭವಿಸ್ತೀನಿ, ಈ ತರ ಆಗ್ತಾ ಇದೆ ಅಂತ ಗೊತ್ತಿಲ್ದೇನೆ ಆಯ್ತಾ. ಅಲ್ಲಿಂದ ನನ್ನ ಹಸ್ಬೆಂಡ್ ಅಣ್ಣಂದ್ರೆ ಹೇಳ್ತಿ ಅವರೆಲ್ಲ ಹೇಳಿದ್ರು, ಈ ತರ ಆಗ್ತಾ ಇದ್ರೆ ನೀನ್ ನಮ್ಗೆ ಮಾತಾಡಿದ್ರೆ ಹೇಳ್ಬೋದಿತ್ತಲ್ಲ. ನಮ್ಮ ಹಸ್ಬೆಂಡ್ ಅಷ್ಟೊತ್ತಿಗೆ ಕಾಲ್ ಮಾಡಿದ್ರು, ಈ ತರ ಬ್ಲೀಡಿಂಗ್ ಅಲ್ಲಿ ಹೋಗ್ತಾ ಇದೆ ಹುಡುಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಅದೆಲ್ಲ ಆಯ್ತು. ಅಲ್ಲಿಂದ ಮತ್ತೆ ಅವ್ರು ಕೊಟ್ಟ ಟ್ಯಾಬ್ಲೆಟ್ ನ ನಾನು ನೈಟ್ ತಗೊಳ್ತಾ ಇದ್ದೆ. ಅಲ್ಲಿಂದ ಸ್ವಲ್ಪ 2 ದಿವಸ ತನಕ ನಂಗೆ ನೋವಾಗ್ತಾ ಇದ್ದು ಹೊಟ್ಟೆ ಎಲ್ಲ. ಅಲ್ಲಿಂದ 3ನೇ ದಿವಸಕ್ಕೆ ಸ್ವಲ್ಪ ನೋವಿಗೆ ಕಡಿಮೆ ಆಗ್ತಾ ಬಂತು. ಅವ್ರು ಕೊಟ್ಟಿರೋದು 6 ಟ್ಯಾಬ್ಲೆಟ್. 6 ಟ್ಯಾಬ್ಲೆಟ್ ಕುಡಿದ ತಕ್ಷಣ ನನಗೆ 2 ದಿನದ ಸ್ವಲ್ಪ ನೋವಿತ್ತು. 3ನೇ ದಿವಸಕ್ಕೆ ನೋವು ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಹಾಗೇನೆ ಸ್ವಲ್ಪ ಒಂಥರ ಬ್ಲೀಡಿಂಗ್ ಹೋಗ್ತದೆ. ಬ್ಲೀಡಿಂಗ್ ಅಂತ ಹೇಳ್ತಾ ಹಂಗೆ ಪ್ಯೂರ್ ಬ್ಲೀಡಿಂಗ್ ಅಲ್ಲ ಆಯ್ತಾ, ಒಂಥರ ವೈಟ್ ಹೋಗ್ತದೆ ನೋಡಿ, ವೈಟ್ ಮತ್ತೆ ಬ್ಲೀಡಿಂಗ್ ಎರಡು ಸ್ವಲ್ಪ ಮಿಕ್ಸ್ ಆಗಿ ಒಂಥರ ಕಲರ್ ಆಯ್ತಾ, ಆ ತರ ಪ್ಯೂರ್ ಬ್ಲೀಡಿಂಗ್ ಹೋಗ್ತಾ ಇತ್ತಿಲ್ಲ ನಮ್ದು. ಅದು ಆವಾಗ ನನ್ನ ಜಸ್ಟ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದು. ಜಾಸ್ತಿ ಹೋಗಿದ್ರೆ ಎಲ್ಲಾದ್ರೂ ಅಬೋರ್ಷನ್ ಮಾಡ್ಬೇಕಿತ್ತು ಅನ್ಸುತ್ತೆ. ಅವ್ರು ಹೇಳಿದ್ರು ಸ್ವಲ್ಪನೇ ಹೋಗ್ತಿರೋದು, ಬೇಗ ಬರ್ದಿದ್ದಕ್ಕೆ ನೀವು ಒಳ್ಳೇದಾಯ್ತು ಅಂತ ಹೇಳಿದ್ರು. ಅದೆಲ್ಲ ಆಯ್ತು. ಅಲ್ಲಿಂದ ಮತ್ತೆ ಎಂತ ಹೇಳ್ತಾರೆ, ಅದೆಲ್ಲ ಆಯ್ತು. ಮತ್ತೆ ನಾವು ಹಂಗೇನ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಅದೆಲ್ಲ ಆಯ್ತು. 6 ಟ್ಯಾಬ್ಲೆಟ್ ಕೊಟ್ರು. 6 ಟ್ಯಾಬ್ಲೆಟ್ ಎಲ್ಲ ಕೊಟ್ಟ ಮೇಲೆ ಏನಾಯ್ತು ಗೊತ್ತಾ, 6 ಟ್ಯಾಬ್ಲೆಟ್ ಕೊಟ್ಟು ಅಲ್ಲಿಂದ ನನಗೆ ಫುಲ್ ಹೊಟ್ಟೆ ನೋವೆಲ್ಲ ಕಡಿಮೆ ಆಯ್ತು. ನನಗೆ ಸ್ವಲ್ಪ ಬ್ಲೀಡಿಂಗ್ ಹೋಗ್ತಾ ಇತ್ತು, ಸ್ವಲ್ಪ ವೈಟ್ ಮತ್ತೆ ಬ್ಲಡ್ ಇರೋದು ಸ್ವಲ್ಪ ಮಿಕ್ಸ್ ಆಗಿ ಒಂಥರ ಕಲರ್ ಹೋಗ್ತಾ ಇತ್ತು. ಸೊ ಅದು ಸ್ವಲ್ಪ ಕಡಿಮೆ ಆಯ್ತು. ಹಾಗೇನೆ ಮತ್ತೆ 3ನೇ ತಿಂಗಳು ಬಂತು. 3ನೇ ತಿಂಗಳು ಮತ್ತೆ ನಾವು ಹಾಸ್ಪಿಟ್ಲಿಗೆಲ್ಲ ಹೋದೋ. ಮತ್ತೆ ನನಗೆ ಹಿಂಗೆ ಬ್ಲೀಡಿಂಗ್ ಆಗ್ತಾ ಇತ್ತಲ್ಲ, ಅದಕ್ಕೆ ಮತ್ತೆ ಅವರು 3ನೇ ತಿಂಗಳಲ್ಲಿ ನನಗೆ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಅಂತ ಹೇಳಿದ್ರು ಆಯ್ತಾ. ಮತ್ತೆ ಸ್ಕ್ಯಾನಿಂಗ್ ಮಾಡಿಸು, ಯಾಕಂದ್ರೆ ಅವತ್ತು ಬ್ಲೀಡಿಂಗ್ ಹೋಗಿತ್ತಲ್ವ. ಸೊ ಹಾಗಾಗಿ ಮತ್ತೆ ನೀನು ಸ್ಕ್ಯಾನಿಂಗ್ ಮಾಡಿಸು ಅಂತ ಹೇಳಿದ್ರು ಆಯ್ತಾ. ಸೊ 3ನೇ ತಿಂಗಳು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ, ಸ್ಕ್ಯಾನಿಂಗ್ ನೋಡಿ, ನೋಡಿದ್ರ ಇದು ಆಯ್ತಾ. ಇದೆಲ್ಲ ನೋಡಿದ್ಮೇಲೆ ಎಲ್ಲ ನಾರ್ಮಲ್ ಇದೆ, ಏನು ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ನಾನು ಒಂದು ಕೆಲ್ಸನೂ ಮಾಡ್ತಾ ಇದ್ದಿಲ್ಲ. ಯಾಕಂದ್ರೆ ನನ್ನ 4 ತಿಂಗಳ ತನಕ ನನ್ನ ಹಸ್ಬೆಂಡ್ ನನ್ನ ಕೆಲ್ಸ ಮಾಡಕೊಂಡ್ ಬಿಡ್ತಾ ಇದ್ದಿಲ್ಲ, ಎಲ್ಲ ಅವರೇ ಕೆಲಸ ಮಾಡ್ತಾ ಇದ್ರು. ಯಾಕಂದ್ರೆ ಒಂದ್ಸಲ ಹಿಂಗೆ ಬ್ಲೀಡಿಂಗ್ ಹೋದ್ಮೇಲೆ ಸ್ವಲ್ಪ ಭಯ ಆಗಿರೋ ಕಾರಣ ನಮ್ಮ ಹಸ್ಬೆಂಡೇ ಮಾಡ್ತಾ ಇದ್ರು. 4 ತಿಂಗಳ ತನಕ ನೀವು ಬಟ್ಟೆ ಸಹ ಹೋಗಿಬೇಡ, ಎಲ್ಲ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಓಕೆ, ಅವಾಗ ನಾರ್ಮಲ್, ಏನು ಪ್ರಾಬ್ಲಮ್ ಏನಿಲ್ಲ, ನನಗೆ ಚೆನ್ನಾಗೇ ಇತ್ತು. ಹಾಗೇನೆ ಇಲ್ಲ ಯಾವ ತಿಂಗಳು ಇದು 7ನೇ ತಿಂಗಳು. ತೋರಿಸ್ತೀನಿ ನೋಡಿ, ಇದು ಮತ್ತೆ ನನಗೆ ಮತ್ತೆ 5ನೇ ತಿಂಗಳಿಗೆ ಏನು ಸ್ಕ್ಯಾನಿಂಗ್ ಏನೋ ಮಾಡ್ತಿದ್ರು ಅನ್ಸುತ್ತೆ. ಇಷ್ಟೇ ಆಯ್ತಾ. ಇದು 5ನೇ ತಿಂಗಳಿಗೆ 4ನೇ ತಿಂಗಳಿಗೆ ಯೋಚನೆ ಇಲ್ಲ ಆಯ್ತಾ. ಆ ಟೈಮಲ್ಲಿ ನನಗೊಂದು ಸ್ಕ್ಯಾನಿಂಗ್ ಮಾಡ್ತಿದ್ರು. ಮತ್ತೆ ನನಗೆ ಅಲ್ಲಿಂದ ನೋಡಿ ತೋರಿಸ್ತೀನಿ ಮತ್ತೆ ನೋಡಿದ್ರ ಸ್ಕ್ಯಾನಿಂಗ್ ಇದು. ಅಲ್ಲಿಂದ ಅದ್ರಲ್ಲಿ ನನ್ಗೆ ಏನ್ ತೊಂದ್ರೆ ಏನಿಲ್ಲ, ಚೆನ್ನಾಗೇ ಇದೆ, ಹಂಗೆ ಹಿಂಗೆ ಅಂತ ಬಂತು. ನನ್ನ ಹಸ್ಬೆಂಡ್ ಅಷ್ಟು ತನಕ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅಲ್ಲಿಂದ ಸ್ವಲ್ಪ ಮಳೆಯಲ್ಲೇ ಕಡಿಮೆ ಆಗ್ತಾ ಬಂತು. ಮಳೆ ಇರೋ ಟೈಮ್ ಅಲ್ಲಿ ನಾನ್ ಪ್ರೆಗ್ನೆಂಟ್ ಆಗ್ಬೇಕಾದ್ರೆ ಮಳೆ ಇತ್ತು ಸ್ವಲ್ಪ. ಸೊ ಹಾಗಾಗಿ ಅಲ್ಲಿ ತನಕ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅಲ್ಲಿಂದ ಆಯ್ತಾ, ಅಲ್ಲಿಂದ ಒಂದ್ ಸೆಕೆಂಡ್ ತೋರಿಸ್ತೀನಿ. ಅಲ್ಲಿಂದ
ಫಸ್ಟ್ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಮಾತ್ರ ನನ್ಗೆ 2 ತಿಂಗಳಲ್ಲಿ ಬ್ಲೀಡಿಂಗ್ ಹೋಯ್ತು. ಯಾಕಂತ ಹೇಳಿದ್ರೆ ನಾನ್ ಮೊದ್ಲೇ ಹೇಳ್ದೆ ಅಲ್ವಾ, ಸ್ವಲ್ಪ ನಾನ್ ನಡಿಬೇಕಾದ್ರೆ ಸ್ವಲ್ಪ ನಾನು ಫಾಸ್ಟ್ ಆಗಿ ನಡೆದು ಡುಬು ಡುಬು ಅಂತ ಹೇಳ್ಬೋದು ಮೊದ್ಲಿಂದ ಅಷ್ಟೇ ಆಯ್ತಾ. ಅದರಿಂದ ನನ್ಗೆ ಸ್ವಲ್ಪ ಪ್ರಾಬ್ಲಮ್. ಹಂಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ತೆಗಿಯೋದ್ರಿಂದ, ಓಕೆ, ವೆಯ್ಟ್ ಜಾಸ್ತಿ ತೆಗಿಯೋದ್ರಿಂದ ಮತ್ತೆ ಜಾಸ್ತಿ ಹುಳಿ ಎಲ್ಲ ತಿನ್ಬಾರ್ದು. ಬಟ್ ನನ್ಗೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಸಾರಿಗೆ ಹಾಕೋ ಹುಳಿ ಇರುತ್ತಲ್ಲ, ನನಗೆ ಅದು ತುಂಬಾ ಇಷ್ಟ. ಅದು ಸ್ವಲ್ಪ ತಿನ್ಬಿಟ್ಟೆ ನಾನು ಆಯ್ತಾ. ಹಾಗಾಗಿ ಅದರಿಂದಲ್ಲ ನನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದೆಲ್ಲ ಓಕೆ. ಅದರಿಂದ ನನಗೆ 2 ತಿಂಗಳಲ್ಲಿ ನನಗೆ ಬ್ಲೀಡಿಂಗ್ ಹೋಗಿದ್ದು. ಓಕೆ, ಇವಾಗ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಯಾವ್ದು ಅಂತ ಹೇಳಿದ್ರೆ 7ನೇ ತಿಂಗಳದ್ದು ಸ್ಕ್ಯಾನಿಂಗ್. ಓಕೆ, 7ನೇ ತಿಂಗಳಲ್ಲಿ ನಾವು ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ವಿ. ಅದು ರಿಪೋರ್ಟ್ ಇಲ್ಲಿ ಏನೋ ಇಲ್ಲೆಲ್ಲೋ ಇದೆ ಆಯ್ತಾ. ಓಕೆ, ಅದು ಇಲ್ಲೆಲ್ಲೋ ಇದೆ, ಇಲ್ಲೆಲ್ಲೋ ಇದೆ ಆಯ್ತಾ. ಸೊ 7ನೇ ತಿಂಗಳಲ್ಲಿ ನಾವು ಮತ್ತೆ ಸ್ಕ್ಯಾನಿಂಗ್ ಮಾಡ್ತಿದ್ದೆ. ಸೊ 7ನೇ ತಿಂಗಳಲ್ಲಿ ನಾನು ಎಷ್ಟಕ್ಕೆ ನಾನು ಹಾಸ್ಪಿಟಲ್ ನ ಅಡ್ಮಿಟ್ ಆಗಿದ್ದೆ ಅಂತ ಹೇಳ್ಬಿಟ್ಟು ಅದು ನಾನು ನಿಮ್ ಜೊತೆ ಹೇಳ್ತೀನಿ. ಓಕೆ, 7ನೇ ತಿಂಗಳಲ್ಲಿ ನನಗೆ 7ನೇ ತಿಂಗಳಲ್ಲಿ ನನಗೆ ಸ್ಕ್ಯಾನಿಂಗ್ ಮಾಡ್ತಿದ್ವಿ. ಅಲ್ಲ, 6ನೇ ತಿಂಗಳಿಗೆ ನಾವು ಹಾಸ್ಪಿಟ್ಲಿಗೆ ಅವತ್ತು ನಮಗೆ ಸ್ವಲ್ಪ ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ಬಿದ್ದಿರೋ ಕಾರಣ 6ನೇ ತಿಂಗಳಲ್ಲಿ ನನಗೆ ಹೋಗ್ಲಿಕ್ಕಾಗಿಲ್ಲ. ನಮ್ಗೆ ಅದು ಇದು ಬಿದ್ದಿ ಅಂತ ಹೇಳಿದ ತಕ್ಷಣ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ 7 ತಿಂಗಳು ಆಗೇ ಹೋಯ್ತು ಆಯ್ತಾ. ಆ 7 ತಿಂಗಳಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋದ. ಆವಾಗ್ಲೂ ಅಷ್ಟೇ ಏನಾಯ್ತು ಅಂತ ಹೇಳಿದ್ರೆ, ಎಲ್ಲ ಟೆಸ್ಟ್ ಎಲ್ಲ ಮಾಡಿದ್ರು. ಮಾಡ್ಬಿಟ್ಟು ಇವಳಿಗೆ ಅಂತ ಹೇಳ್ತಾರೆ, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಮತ್ತೆ ಇವಳಿಗೆ ಬ್ಲಡ್ ಎಷ್ಟಿದೆ ಅಂತ ಗೊತ್ತಿಲ್ಲ. ತುಂಬಾ ನನ್ನ ಈಗ್ಲೇ ನೋಡಿ ನನ್ನ ಬಾಡಿ ನೋಡಿ ಇಷ್ಟು ಸಣ್ಣ ಇದ್ದೀನಿ. ಹಾಗಾಗಿ ಅವರು ಇಷ್ಟು ಸಣ್ಣ ಇದ್ದಾರಲ್ಲ, ಡೆಲಿವರಿ ಟೈಮ್ ಅಲ್ಲಿ ಬ್ಲಡ್ ಇದೆಯಾ ಇದು ಅಂತ ಗೊತ್ತಿಲ್ಲ. ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸಿ ಎಷ್ಟಿದೆ ಅಂತೆಲ್ಲ ನೋಡ್ಬೇಕು ಅಂತೆಲ್ಲ ಹೇಳಿದ್ರು. ಸೊ ಹಾಗಾಗಿ ಅವತ್ತು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ನೋಡಿದ್ವಿ. ಅಷ್ಟೊತ್ತಿಗೆ ಇವಳಿಗೆ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದ್ರು. ಇವಳನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದು ಯಾಕೆ ಅಂತ ಹೇಳಿದ್ರೆ, ನನಗೆ ಈ 6 ತಿಂಗಳು 7ನೇ ತಿಂಗಳು ಆಗ್ತಾ ಇದೆ ಅಂತ ಹೇಳೋ ಟೈಮಲ್ಲಿ ನನಗೆ ಏನೆಲ್ಲ ನೋವುಗಳು ಅನುಭವಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ ಜೊತೆ ಹೇಳ್ತೀನಿ. ಓಕೆನಾ. ಏನಂದ್ರೆ ಈ ಪ್ರೆಗ್ನೆಂಟ್ ಆದ ಟೈಮಲ್ಲಿ ನಮಗೆ ಒಂದು 6-7 ತಿಂಗಳು ಟೈಮ್ ಬರುತ್ತೆ. ಅವಾಗ ನಮಗೆ ಒಂದು ತಲೆ ಸುತ್ತು, ಸೊಂಟ ನೋವು, ಏನು ಕೆಲಸ ಮಾಡೋಕ್ಕಾಗಲ್ಲ, ಏನು ಕೆಲಸ ಮಾಡೋಕ್ಕಾಗಲ್ಲ. ನಾವ್ ಇಲ್ಲಿಂದ ಒಂದು ಟಾಯ್ಲೆಟ್ಗೆ ಒಂದು ಸುಸು ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಸಹ ಹೋಗಿ ನಾವ್ ಇಲ್ಲಿ ಕೂತ್ಕೊಂಡು ಎದ್ದ ತಕ್ಷಣ ನಮ್ಗೆ ತಲೆ ಸುತ್ತು ಬರುತ್ತೆ. ಬ್ಲಡ್ ಇಲ್ಲ ಅಂತ ಹೇಳಿದ್ರೆ, ಬ್ಲಡ್ ಇಲ್ಲ ಪ್ರೆಗ್ನೆಂಟ್ ಟೈಮಲ್ಲಿ ನಮಗೆ ಬ್ಲಡ್ ಇಲ್ಲ, ಬ್ಲಡ್ ಕಡಿಮೆ ಆಗಿದೆ ಅಂತ ಹೇಳುತ್ತೆ. ಸೊ ನನ್ಗೆ ಆಗಿ ಎಲ್ಲರಿಗೂ ಒಂದೇ ತರ ಇರುತ್ತಂತ ನನಗೆ ಗೊತ್ತಿಲ್ಲ. ಬಟ್ ನನ್ಗೆ ಆಗಿರುವಂತ ಒಂದು ನೋವುಗಳನ್ನ ನಾನು ನಿಮ್ ಜೊತೆ ಹೇಳ್ದೆ ಇರೋದು. ಓಕೆ, ಸೊ ನಾನು ನೋಡಿ ಈಚೆಗಡೆ ರೂಮ್ ಕಂತ ಇದಲ್ಲ, ಆಚೆಗಡೆ ಅಲ್ಲಿ ಓಪನ್ ಆಗಿರೋದು ಡೋರ್. ಆ ಡೋರಿಂದ ಈ ಕಡೆ ಸೈಡ್ ಇಲ್ಲಿ ನಮ್ಮ ಬಾತ್ರೂಮ್. ಓಕೆ, ಸೊ ನಾನು ನನ್ನ ಬೆಡ್ಡಿಂದ ಈ ಟಾಯ್ಲೆಟ್ಗೆ ಹೋಗಿ ಬರ್ಲಿಕ್ಕೆ ನನಗೆ ಸಡನ್ ಬೆಡ್ಡಿಂದ ಎದ್ದ ತಕ್ಷಣ ತಲೆ ಸುತ್ತು. ಟಾಯ್ಲೆಟ್ ಅಲ್ಲಿ ಹಿಂಗೆ ಕೂತಿ ಹಿಂಗೆ ಎದ್ದೇಳ್ಬೇಕಾದ್ರೆ ತಲೆ ಸುತ್ತು. ಮತ್ತೆ ಮಲ್ಕೊಂಡ್ ಹಾಕಿದ ತಕ್ಷಣ ಹಿಂಗೆ ಮಲ್ಕೊಂಡಿರ್ಬೇಕು. ನೀರ್ ಕುಡಿಲಿಕ್ಕೆ ಎದ್ದೇಳಕ್ಕಾಗಲ್ಲ. ಜಸ್ಟ್ ಹಿಂಗೆ ನೀರು ಕುಡಿದ್ಬಿಟ್ಟು ಒಂದು ನೀರು ಕುಡಿದ ತಕ್ಷಣ ನನಗೆ ಫುಲ್ ಟೈರ್ಡ್, ಅಷ್ಟೊಂದು ಟೈರ್ಡ್. ಹಂಗೇನೆ ಮತ್ತೆ ಮಲ್ಕೊಳ್ಳೋದು ಹಿಂಗೆ ತಲೆ ಸುತ್ತು ಹೋಗಿ ಫುಲ್ ಟೈರ್ಡ್ ಅಂತ ಹೇಳಿದ್ರೆ ಮತ್ತೆ ಏನ್ ಗೊತ್ತೆ, ತುಂಬಾ ಶೇಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕೈ ಎಲ್ಲ ಶೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಹೇಳ್ಬೇಕಂತ ಹೇಳಿದ್ರೆ ಈ ಹುಟ್ಟದಾಗ ಸಣ್ಣ ಮಕ್ಕಳ ನೋಡಿ ನಾವ್ ಹಿಂಗೆ ಅಂತ ಹೇಳ್ತಾರೆ ಹಿಂಗೆ ಇಟ್ಕೊಳ್ತೀವಿ. ಅವಾಗ ನೋಡಿ ಪಾಪ ಆ ಮಕ್ಳು ಹಿಂಗೆ ತಲೆ ಹಿಂಗೆ ಡೆಲಿವರಿ ಆಗ್ತದೆ ಮಕ್ಳ ತಲೆ ನೋಡಿ ಹಿಂಗೆ ಶೇಕ್ ಆಗುತ್ತೆ ನೋಡಿ. ಅದೇ ತರ ನಂಗೆ ಆಗಿತ್ತು ಒಂದು ಪ್ರಾಬ್ಲಮ್. ಅಲ್ಲಿಂದ ನಮ್ಗೆ ಯಾವಾಗ ಶನಿವಾರ ದಿವಸ ನಾನು ಹಾಸ್ಪಿಟಲ್ ನನ್ಗೆ ಅಡ್ಮಿಟ್ ಆಗ್ಬೇಕಿತ್ತು ಆಯ್ತಾ. ಆತರ ಆಗಿತ್ತು ನನಗೆ. ಅಲ್ಲಿಂದ ಆತರ ಅಷ್ಟೊಂದು ನನಗೆ ಏನು ತಿನ್ನಕ್ಕೂ ಆಗಲ್ಲ ಆಯ್ತಾ, ತಿನ್ಲಿಕ್ಕೂ ಆಗಲ್ಲ. ನನಗೆ ಅಷ್ಟೊಂದು ನೋವು ಅಂತ ಹೇಳಿದ್ರೆ ಕಾಲ್ ನೋವು, ಕೈ ನೋವು, ತಲೆ ಸುತ್ತು, ವಾಮಿಟ್. ನನಗೆ ನನ್ನ ಹಸ್ಬೆಂಡ್ ಕೆಲಸ ಬಿಟ್ಟು ಬರ್ಬೇಕಾದ್ರೆ ಅವ್ರು ಸ್ಮೆಲ್ ಕಂಡ್ರೆ ನನಗೆ ವಾಮಿಟ್. ಸೊ ಏನು ತಿನ್ಲಿಕ್ಕೆ ಆಗಲ್ಲ, ಹಂಗೆ ಒಂದು ಇದಾಗ್ಬಿಟ್ಟಿದೆ ಆಯ್ತಾ ಆ ಟೈಮಲ್ಲಿ. ಅಲ್ಲಿಂದ ಅದೇ ನಾನು ಈಗ ಹೇಳ್ದಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಸಿ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಡು ಅವಾಗ ಅವ್ರು ಹೇಳಿದ್ರು ಅವ್ರಿಗೆ ಬ್ಲಡ್ ಕಡಿಮೆ ಆಗಿದೆ. ಹಾಗಾಗಿ ಶನಿವಾರ ದಿವಸ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಂತ ಹೇಳಿದ್ರು. ಶನಿವಾರ ದಿವಸ ನನ್ನ ಹಸ್ಬೆಂಡ್ದು ಅಣ್ಣಂದು ಮಗಂದು ಎಂಗೇಜ್ಮೆಂಟ್ ಆಯ್ತಾ. ನನ್ನ ಮಗಂದು ಎಂಗೇಜ್ಮೆಂಟ್. ಸೊ ಹಾಗಾಗಿ ನನಗೆ
ಇನ್ನೊಂದು ಅಣ್ಣನ ಮಗಂದು ಎಂಗೇಜ್ಮೆಂಟ್. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಹೇಳಿದ್ರು ನಾನು ಶನಿವಾರ ಎಂಗೇಜ್ಮೆಂಟ್ ಇದೆ ಹೀಗೆ, ಅದಕ್ಕೆ ನಾನು ಸೋಮವಾರ ದಿವಸ ನಾನು ಅಡ್ಮಿಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಮತ್ತೆ ನಮ್ಮ ಹಸ್ಬೆಂಡ್ ಏನ್ ಮಾಡಿದ್ರು ಗೊತ್ತಾ, ಸರಿ ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ಅಲ್ಲ ಡಾಕ್ಟರ್ ಸರಿ ಅಂತ ಹೇಳಿದ್ರು. ಅಲ್ಲಿಂದ ನಾವು ನಾ ಹೇಳ್ದೆ ನನಗೆ ಎಂಗೇಜ್ಮೆಂಟ್ಗೆ ಬರಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ಇಲ್ಲಿಂದ ಬಾತ್ರೂಮ್ಗೆ ಹೋಗ್ಬೇಕು. ಇಲ್ಲಿ ಮಡಗಿರೋ ನೀರ್ ನನಗೆ ತೆಗೆದು ಕುಡ್ದೋ ತಕ್ಷಣ ಮಲಗಿದ ತಕ್ಷಣ ಫುಲ್ ಟಯರ್ಡ್. ನನಗೆ ಆ ನೀರೇ ತೆಗೆದು ಒಂದು ಗ್ಲಾಸ್ ನೀರ್ ತೆಗೆದು ಕುಡ್ದಿದೆ ನನಗೆ ಟಯರ್ಡ್ ಆ ತರ ಆಗ್ತೈತೆ. ಮತ್ತೆ ಎಂಗೇಜ್ಮೆಂಟ್ ಹೋಗ್ಲಿಕ್ಕೆ ಆಗುತ್ತೆ, ಅದಕ್ಕೆ ನೀನ್ ಹೋಗಿ ಬಾ ನಾನ್ ಬರಲ್ಲ ಅಂತ ಹೇಳ್ದೆ ನಮ್ಮ ಹಸ್ಬೆಂಡ್. ಹೋಗಿ ಅವ್ರು ಬೇಗ 8 ಗಂಟೆಗೆ ಬಂದ್ರು. ಬಂದ ತಕ್ಷಣ ಮತ್ತೆ ನನಗೆ ಊಟಕ್ಕೆಲ್ಲ ರೆಡಿ ಮಾಡಿ ನನಗೆ ಅದೆಲ್ಲ ಆಯ್ತು. ಆದ್ರೆ ನನಗೆ ಯಾಕೆ ಬ್ಲಡ್ ಕಡಿಮೆ ಆಯ್ತು ಅಂತ ನಾನು ಅದನ್ನ ನಿಮ್ ಜೊತೆ ಹೇಳ್ತೀನಿ. ಓಕೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದು ನಾನು ಹೇಳ್ತೀನಿ. ನನಗೆ ಅಲ್ಲಿ ಎಷ್ಟೆಲ್ಲ ಇಂಜೆಕ್ಷನ್ ಕೊಟ್ರು ಹೇಗೆ ಏನು ಅಂತ ಹೇಳ್ಬಿಟ್ಟು ಅದು ನಾನು ನಿಮ್ ಜೊತೆ ಹೇಳ್ತೀನಿ ಆಯ್ತಾ. ಅದಕ್ಕಿಂತ ಮುಂಚೆ ನಾನು 7 ತಿಂಗಳಲ್ಲಿ ಮಾಡಿದ ತಪ್ಪು, 7 ತಿಂಗಳಲ್ಲೇ ಅಂತಲ್ಲ ಅದಕ್ಕಿಂತ ಮುಂಚೆನೆ ಮಾಡ್ತಾ ಬಂದಿರೋ ತಪ್ಪು. ನಮ್ಮ ಹಸ್ಬೆಂಡ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಹೋಗ್ತಾರೆ. ಅವಾಗ ನಮ್ಮ ಹಸ್ಬೆಂಡ್ ಹೇಳ್ತಾರೆ ಜಾಸ್ತಿ ಟೈಮ್ ತಗೊಳ್ಬೇಡ, ಬೇಗ ಬೇಗ ಊಟ ಮಾಡಿ. ಇವಾಗ ನೀನ್ ಮಾತ್ರ ಇರೋದಲ್ಲ, ನಿನ್ ಜೊತೆಲಿ ಇನ್ನೊಂದು ಜೀವ ಉಂಟು, ಆ ಜೀವನ ನೋಡ್ಬೇಕಲ್ವಾ. ಸೊ ಹಾಗಾಗಿ ನೀನ್ ಬಾ ಇವಾಗ ಬ್ರೇಕ್ಫಾಸ್ಟ್ ಮಾಡೋದು. ನನ್ನ ಹಸ್ಬೆಂಡ್ ಜೊತೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ. ಕರೆಕ್ಟ್ ಟೈಮ್ 8 ಗಂಟೆಗೆ ನಮ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ. ಹಾಗೆ ಟೀ ಕುಡಿತಾ ಇದ್ದೆ. ಹಾಗೆ ಟೀ ಕುಡಿದ ತಕ್ಷಣ ಮತ್ತೆ ವಾಮಿಟ್ ಆಯ್ತಾ. ನನಗೆ 8 ತಿಂಗಳು ತನಕ ನನಗೆ ಫುಲ್ ವಾಮಿಟ್ ಅಂತ, ಫುಲ್ ವಾಮಿಟ್ ಆಯ್ತಾ. ಎಲ್ಲರಿಗೆ 4 ತಿಂಗಳು ಎಲ್ಲ ವಾಮಿಟ್ ಸ್ಟಾಪ್ ಆದ್ರೆ ನನಗೆ 8 ತಿಂಗಳು ತನಕ ವಾಮಿಟ್ ಬಂತು. ಓಕೆ, ಅಲ್ಲಿಂದ ಮತ್ತೆ ಇನ್ನೊಂದಂತ ಹೇಳಿದ್ರೆ ಅದನ್ನ ಆಯ್ತು. ನಮ್ಮ ಹಸ್ಬೆಂಡ್ ಕೆಲಸ ಹೋಗಿ ಮತ್ತೆ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ. ಮತ್ತೆ ಮಧ್ಯಾಹ್ನ ಊಟ ಮಾಡ್ತಾ ಇದ್ದಿಲ್ಲ. ನಮ್ಮ ಹಸ್ಬೆಂಡ್ ಪಾಪ ಇಲ್ಲಿ ಫ್ರಿಡ್ಜ್ ಅಲ್ಲಿ ಆಪಲ್ ಇದೆ, ಗ್ರೇಪ್ಸ್ ಇದೆ, ಅದು ಇದೆ, ಇದನ್ನ ತಿನ್ನು, ಅದು ಮಾಡು, ಇದ್ ಮಾಡಿ ತಿನ್ಬಿಟ್ಟು ಮಲ್ಕು ರೆಸ್ಟ್ ಮಾಡು ಅಂತ ಹೇಳಿ ಹೋಗ್ತಾರೆ ನಮ್ಮ ಹಸ್ಬೆಂಡ್. ಆದ್ರೆ ನಾನು ತಿನ್ನೋದು ಇಲ್ಲ, ಕುಡಿಯೋದು ಇಲ್ಲ, ಏನೂ ಇಲ್ಲ. ತಿನ್ನಲ್ಲ, ಕುಡಿಯಲ್ಲ, ಏನೂ ಇಲ್ಲ. ಹಂಗೇನೆ ಬಿಡ್ತಾ ಆಯ್ತಾ. ನನ್ಗೆ ತಿನ್ನದೆ ನಮ್ಮ ಹಸ್ಬೆಂಡ್ ಮಧ್ಯಾಹ್ನ ಫೋನ್ ಮಾಡಿ ಕೇಳಿದ್ರೆ ಊಟ ಮಾಡಿದ್ರೆ ಮಾಡ್ದೆ, ಸುಮ್ನೆ ಹೇಳ್ಬಿಡುದು. ಯಾಕಂತ ಹೇಳಿದ್ರೆ ನನಗೆ ಊಟ ಮಾಡಿದ ತಕ್ಷಣ ನನಗೆ ವಾಮಿಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ನಾನು ಅವ್ರ ಜೊತೆ ಊಟ ಮಾಡಿದೆ, ಜ್ಯೂಸ್ ಕುಡ್ದೆ, ಆಪಲ್ ತಿಂದೆ ಅಂತ ಹೇಳ್ಬಿಡುದು ಆಯ್ತಾ. ಆ ತರನೇ ಮಾಡಿ ಲಾಸ್ಟಿಗೆ ನನಗೆ ಏನಾಯ್ತು ಅಂತ ಹೇಳಿದ್ರೆ ಮತ್ತೆ ನೈಟು ಅಷ್ಟೇ. ಮತ್ತೆ ನೈಟ್ ನಮ್ಮ ಹಸ್ಬೆಂಡ್ ಕೊಟ್ಟರೆ ಒಂದಿಷ್ಟು ದಿನ ನನಗೆ ಅದರಲ್ಲಿಯೂ ಏನು ಸ್ಮೆಲ್ ಕೇಳಿದ್ರೆ ವಾಮಿಟ್. ನನಗೆ ಪ್ರೆಗ್ನೆಂಟ್ ಆದ್ರಿಂದ ನಾನು ಮೀನೇ ತಿಂದಿಲ್ಲ, ಅಷ್ಟೊಂದು ಸ್ಮೆಲ್ಲಿಗೆ ವಾಮಿಟ್. ಒಂದ್ಸಲ ನನಗೆ ಮೀನ್ ತಿನ್ನಕ್ಕಿಂತ ಆಸೆ ಆಯ್ತು. ಅದೇ ಆ ಮೀನು ಹೆಸರು ಏನಂತ ಗೊತ್ತಿಲ್ಲ, ಸಣ್ಣ ಮೀನಾಯ್ತು, ಒಂದು ಸಣ್ಣ ಮೀನು. ಅದು ನನಗೆ ತಿನ್ನಕ್ಕಿಂತ ಆಸೆ ಆಯ್ತು. ಅವಾಗ ನನ್ನ ಹಸ್ಬೆಂಡ್ ಅಕ್ಕ ಮಾಡಿ ತಗೊಂಡ್ ಕೊಟ್ಟು, ಅವಾಗ ನನಗೆ ಅದು ಮೀನು ಸ್ಮೆಲ್ ಅಷ್ಟು ಗೊತ್ತಾಗಿಲ್ಲ. ಸೊ ಹಾಗಾಗಿ ಅದನ್ನ ತಿಂದೆ ಆಯ್ತಾ. ಅಲ್ಲಿಂದ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ತಿಂತಾ ಇರ್ತಿಲ್ಲ, ಹಾಗೆ ತಿನ್ನದೆ ಮತ್ತೆ ಏನು ಪ್ರೆಗ್ನೆಂಟ್ ಆದ ಟೈಮಲ್ಲಿ ನಮಗೆ ಎಷ್ಟು ಕುಡಿಲಿಕ್ಕೆ ನಮ್ಗೆ ನೀರು ಎಷ್ಟು ಕುಡಿಲಿಕ್ಕೆ ಆಗುತ್ತೋ ಅಷ್ಟು ಕುಡಿಬೇಕು ಆಯ್ತಾ. ನಮಗೆ ನೀರು ಎಷ್ಟು ಕುಡಿಲಿಕ್ಕೆ ಆಗುತ್ತೋ ಅಷ್ಟು ಕುಡಿಬೇಕು. ನಮ್ಗೆ ಊಟ ನಾವು ಒಂದು ಹೊತ್ತು ಬಿಟ್ರು ನಾವು ನೀರು ಉಂಟಲ್ಲ, ನೀರು ತುಂಬಾ ಚೆನ್ನಾಗಿ ಕುಡಿಬೇಕು ಆಯ್ತಾ. ಮತ್ತೆ ಊಟ ಗೀಟ ಮಾಡಿದ್ರೆ ಇದೇ ಪ್ರಾಬ್ಲಮ್ ಇಂದ ಇದೆಲ್ಲ ಆಯ್ತು. ಹಾಸ್ಪಿಟಲ್ ಡಾಕ್ಟರ್ ಹೇಳಿದ್ರು ಅಡ್ಮಿಟ್ ಮಾಡಿಸ್ಬೇಕು, ತರ್ತೇನೆ ಇಲ್ಲ ಅಂತ. ಯಾಕಂದ್ರೆ ನನಗೆ ಫುಲ್ ಬಾಡಿ ಗಿಡಿ ಎಲ್ಲ ನೋವು ಬಂದ್ಬಿಟ್ಟು. ಹಾಗೇನೆ ನಾನು ನೀರು ಕುಡಿತಾ ಇದ್ದೆ. ನೀರು ಯಾವಾಗ ಕುಡಿಯೋದು ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ನನ್ನ ಊಟಕ್ಕೆ ಇರ್ತಾರಲ್ಲ ಆ ಟೈಮಲ್ಲಿ ಅವ್ರ ಜೊತೆ ನಾ ಬ್ರೇಕ್ಫಾಸ್ಟ್ ಮಾಡ್ಬೇಕು, 1 ಗ್ಲಾಸ್ ನೀರ್ ಕುಡಿದ್ರೆ ಮತ್ತೆ ರಾತ್ರಿ ಫುಲ್ ನನಗೆ ಕುಡಿಯಲ್ಲ, ಮಧ್ಯಾಹ್ನ ನೀರು ಕುಡಿಯಲ್ಲ, ಏನು ಕುಡಿಯಲ್ಲ. ನಾನು ಹಂಗೇನೆ ಇರ್ತಾ ಇದ್ದೆ ನಾನು ಆಯ್ತಾ. ನೀರು ಕುಡಿಲಿಕ್ಕೂ ನನಗೆ ಅಷ್ಟೊಂದಿದ್ದು ನನಗೆ. ಅಲ್ಲಿಂದ ಅದೆಲ್ಲ ಆಯ್ತು. ಹಾಸ್ಪಿಟ್ಲಿಗೆ ಸೇರ್ಸಿದ್ರು, ಹಾಸ್ಪಿಟ್ಲ್ ಅಲ್ಲಿ ಚುಚ್ಚಿದ್ರು ನೋಡಿ ನನ್ನ ಕೈಗೆ. ಅಲ್ಲಿಂದ ಫಸ್ಟ್ ನನಗೆ ಎಷ್ಟು ಬ್ಲಡ್ ಇದೆ ಏನು ಅಂತ ತೋರ್ಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅದ್ರ ಮಾರ್ಕ್ಗಳು ಈಗ್ಲೂ ಹಿಂಗೇನೆ ಇದೆ. ಜಸ್ಟ್ ನಿಮ್ಗೆ ಕಾಸು ಅಂತ ಗೊತ್ತಿಲ್ಲ, ನಾನು ತೋರಿಸ್ತೀನಿ ನೋಡಿ. ಇದೊಂದು ಬ್ಲ್ಯಾಕ್ ಕಲರ್ ಆಗಿ ಕಾಣಿಸ್ತದಲ್ಲ, ಫಸ್ಟ್ ಇಲ್ಲಿ ಚುಚ್ಚಿರೋ ಇಂಜೆಕ್ಷನ್ ಅದು ಆಯ್ತಾ. ಹಿಂಗೆ ಚುಚ್ಬಿಟ್ಟು ಅವರು ಬ್ಲಡ್ ತೆಗಿಬೇಕಲ್ಲ ಈಗ ಟೆಸ್ಟಿಗೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಟಕ ಅಂತ ಹೊಡೆದ್ರು ಬ್ಲೀಡ್ಗೆ ಬಂದಿಲ್ಲ. ಮತ್ತೆ ಹಿಂಗೆ ಟೈಟ್ ಆಗಿ ಹಿಡಿದ್ಬಿಟ್ಟು ಹಿಂಗೆ ಮಾಡಿದ ತಕ್ಷಣ ಮತ್ತೆ ಬ್ಲಡ್ ಬಂತು. ಮತ್ತೆ ಬ್ಲಡ್ ಇಲ್ಲಿ ನನಗೆ ಹಂಗಾಗಿ ನಾನು 10 ದಿವಸ ತನಕ ಹಾಸ್ಪಿಟ್ಲ್ ಅಲ್ಲಿ ಇದ್ದೆ. ಮತ್ತೆ ನನಗೆ ಬ್ಲಡ್ ಬೇಕಿತ್ತು. 2 ದಿನ ನನಗೆ ಬ್ಲಡ್ ಸಿಕ್ತು. ನಮ್ಮ ಹಸ್ಬೆಂಡ್ ಇದೆಲ್ಲ ಮಾಡಿ ನನಗೆ ಬ್ಲಡ್ ಸಿಕ್ತು ಆಯ್ತಾ.
ಅಲ್ಲಿಂದ ಲಾಸ್ಟಿಗೆ 3ನೇ ದಿವಸ ಮತ್ತೆ ಬ್ಲಡ್ ಹಾಕ್ಸ್ಬೇಕಂತ ಹೇಳ್ಬೇಕಾದ್ರೆ ನನ್ನ ಹಸ್ಬೆಂಡ್ಗೆ ಬ್ಲಡ್ ಎಲ್ಲೂ ಸಿಕ್ಕಿಲ್ಲ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಯಾರು ಸೇಮ್ ನಂದು ಇದೆ ಆಯ್ತಾ, ನಂದು ಬ್ಲಡ್ ಗ್ರೂಪ್ ಯಾವ್ದಿದೆ ಸೇಮ್ ಹಂಗೇನೆ ಅವ್ರ ಫ್ರೆಂಡ್ದು. ಸೊ ನಮ್ಮ ಹಸ್ಬೆಂಡ್ ಹಂಗೆ ವಾಟ್ಸಪ್ ಏನೋ ಗ್ರೂಪ್ ಏನೋ ಇರುತ್ತಲ್ಲ, ಸೊ ಅದಕ್ಕೇನೋ ಮೆಸೇಜ್ ಮಾಡಿದ್ರೆ ಹಿಂಗೆ ಬ್ಲಡ್ ಬೇಕು ನಾನು ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ. ಅವಾಗ ನನ್ನ ಹಸ್ಬೆಂಡ್ ಫ್ರೆಂಡ್ ಇದ್ದಾರಲ್ವಾ ಸೋಟು ಪಾಪ, ಅವರು ಕೊಟ್ಟಿದ್ದು ಅನ್ಸುತ್ತೆ. ಅವರು ಕೊಟ್ಟಿದ್ದಲ್ಲ ಬೇರೆ ಪ್ಲೇಸ್ ಬೇರೆ ಹಾಸ್ಪಿಟಲ್ ಇಸ್ಕೊಂಡ್ ಬಂದಿದ್ದು ಅಂತ ನನಗೆ ಕರೆಕ್ಟ್ ಗೊತ್ತಿಲ್ಲ. ಅದು ನಮ್ಮ ಹಸ್ಬೆಂಡ್ ಕೇಳ್ಬೇಕು, ಅದನ್ನು ಕೇಳಿಕ್ಕೆ ಮತ್ತೆ ಹೋಯ್ತು. ನಮ್ಮ ಹಸ್ಬೆಂಡ್ ಕೇಳ್ಬೇಕಾಯ್ತಾ, ಅದೆಲ್ಲ ಆಯ್ತು. ಅಲ್ಲಿಂದ ಬ್ಲಡ್ ಎಲ್ಲ ಸಿಕ್ತು. ಅಲ್ಲಿಂದ ಬ್ಲಡ್ ಸೇರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಡ್ರಿಪ್ಸ್ ಏನೋ ಹಾಕಿದ್ರು. ಸೊ ಬ್ಲಡ್ ಆಗುದು ಹಂಗೇನೆ 1 ವಾರ ದಿವಸ ನಾನು ಹಾಸ್ಪಿಟಲ್ ಅಲ್ಲೇ ಅಡ್ಮಿಟ್ ಆಗಿದ್ದೆ. ಮತ್ತೆ ಅವ್ರು ಇಂಜೆಕ್ಷನ್ ಚುಚ್ಚಿದ್ರು. ನನಗೆ ಡ್ರಿಪ್ಸ್ ಹಾಕ್ಸ್ಬೇಕಾದ್ರೆ ಒಂದೇ ಬೇಕಾಗಲ್ಲ, ಇಲ್ಲಿಗೆ ಡ್ರಿಪ್ಸ್ ಹಾಕುದು, ಇಲ್ಲಿಗೆ ಡ್ರಿಪ್ಸ್, ಇಲ್ಲಿಗೆ ಹಚ್ಚಿದ್ರು, ಇಲ್ಲಿಗೆ ಹಚ್ಚಿದ್ರು. ಇಲ್ಲಿ ಈ ಕೈಗೆ ಸ್ವಲ್ಪ ಗ್ಯಾಪ್ ಇತ್ತು, ಈ ಲೆಫ್ಟ್ ಸೈಡ್ ಅಲ್ಲಿ ನನಗೆ ಗ್ಯಾಪೇ ಇರ್ಲಿಲ್ಲ. ಇಲ್ಲಿಗೆ ಚುಚ್ಚಿ, ಯಾಕಂತ ಹೇಳಿದ್ರೆ ರಕ್ತ ಮೇಲೆ ಹೋಗ್ತಾನೆ ಇರ್ತಿಲ್ಲ. ಮತ್ತೆ ಅವರು ಎಲ್ದ್ಬಿಟ್ಟು ಮತ್ತೆ ಬೇರೆ ಪ್ಲೇಸ್ಗೆ ಚುಚ್ಚೋದು. ಅದು ಚುಚ್ಚಿದ ತಕ್ಷಣ ಅದು ಮತ್ತೆ ಹಿಂಗೆ ಸ್ವಲ್ಪ ಹಿಂಗೆ ದಪ್ಪ ಬಂದ್ಬಿಡೋದು. ಮತ್ತೆ ನಾನು ಸಿಸ್ಟರ್ನ ಕರೆದು ಸ್ವಲ್ಪ ದಪ್ಪ ಬಂದಿದೆ, ನೋವಾಗ್ತಿದೆ ಅಂತ. ಆವಾಗ ಮತ್ತೆ ಅದನ್ನ ಎಲ್ಬಿಟ್ಟು ಮತ್ತೆ ಬೇರೆ ಪ್ಲೇಸ್ಗೆ ಚುಚ್ಚೋದು. ಇದೇ ತರ ನೋವುಗಳನ್ನ ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ. ಪ್ಲೀಸ್ ನೀವು ಪ್ರೆಗ್ನೆಂಟ್ ಆದ ಟೈಮಲ್ಲಿ ನಿಮ್ಗೆ ಎಷ್ಟು ನೀರು ಕುಡಿಲಿಕ್ಕಾಗುತ್ತೋ ಅಷ್ಟು ನೀರು ಕುಡಿದೆ. ತುಂಬಾ ಚೆನ್ನಾಗಿ ತಿನ್ನಿ, ಜಾಸ್ತಿ ವೆಯ್ಟ್ ತೆಗಿಬೇಡಿ, ಭಾರ ಇರುವಂತ ವಸ್ತುಗಳನ್ನು ತೆಗಿಬೇಡಿ. ಅದು 3 ತಿಂಗಳು 4 ತಿಂಗಳು ಆಗ್ತಾ ಇರಬೇಕಾದ್ರೆ ಇದ್ದು ಭಾರ ತೆಗಿಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾನು ತುಂಬಾ ನೋವು ಅನುಭವಿಸ್ಬಿಟ್ಟಿದ್ದೀನಿ. ಹಾಗೇನೆ ಇನ್ನೊಂದು, ನಿಮಗೆ ಎಷ್ಟು ಆಗುತ್ತೋ ಅಷ್ಟು ನೀರು ಕೊಡು. ಒಂದು ಊಟ ಬಿಟ್ರು ನೀರು ಮಾತ್ರ ತುಂಬಾ ಚೆನ್ನಾಗಿ ಕುಡಿಬೇಕು, ಅದು ಮಾತ್ರ ನೀವು ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ನಾನು ಇಷ್ಟು ನೋವುಗಳನ್ನ ಅನುಭವಿಸಿದ್ದೀನಿ. ಅಲ್ಲಿಂದ ನನ್ನ ಹಸ್ಬೆಂಡ್ ನಮ್ಮ ಅಕ್ಕನಿಗೆಲ್ಲ ಕಾಲ್ ಮಾಡ್ಬಿಟ್ಟು ಏನ್ ಹೇಳುದು ಗೊತ್ತಾ, ನಾನು ಇಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ. ನಮ್ಮ ಮನೇಲಿ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಮಾತ್ರ. ಓಕೆ, ಅವರಿಗೆ ಅಪ್ಪ ಅಮ್ಮ ಯಾರು ಇಲ್ಲ. ಹಾಗಾಗಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಇದ್ದಲ್ಲಿ ಮನೇಲಿ. ನಮ್ಮ ಹಸ್ಬೆಂಡ್ ಕೆಲಸ ಹೋದಾಗ ನಾನು ಒಬ್ಳೆ ಇಲ್ಲ, ಅದಕ್ಕೆ ತಿನ್ನಲ್ಲ ಕುಡಿಯಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನಿಗೆಲ್ಲ ಹೇಳಿದ್ರು. ಹಾಸ್ಪಿಟ್ಲ್ ಅಲ್ಲಿ ಇದ್ದಾಳೆ, ಇವಾಗ ಅಡ್ಮಿಟ್ ಆಗಿದ್ದಾಳೆ. ಮಧ್ಯಾಹ್ನ ಊಟ ಮಾಡಿ ಮಡಗಿದ್ರು ಅವಳು ಹಾಕೊಂಡ್ ತಿನ್ನಲ್ಲ, ನೀರು ಕುಡಿಯಲ್ಲ ಸರಿಯಾಗಿ. ಈಗ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಡೆಲಿವರಿ ಟೈಮಲ್ಲಿ ಹಾಸ್ಪಿಟ್ಲಿಗೆ ಅದಕ್ಕೆ ಇದಕ್ಕೆ ದಿನ ಅಂತ ಹೇಳಿದ್ರೆ ಎಷ್ಟು ಹಣ ಖರ್ಚು ಆಗುತ್ತೆ ಅಲ್ವಾ. ಅವಾಗ ನಾನು ಕೆಲಸ ಮಾಡಿದ್ರೇನೆ ಅಲ್ವಾ ಮುಂದೆ ಈಗ ಡೆಲಿವರಿ ಟೈಮ್ ಬಂದಾಗ ಸ್ವಲ್ಪ ಅಮೌಂಟ್ ಅಲ್ಲಿ ಅಡ್ಜಸ್ಟ್, ಇವರು ಇದಕ್ಕಿಂತ ನಾನೇ ಕೆಲಸ ಮಾಡ್ಕೊಂಡು ಅಮೌಂಟ್ ಅಡ್ಜಸ್ಟ್ ಮಾಡಿ ಇಟ್ರೆ ಮತ್ತೆ ಡೆಲಿವರಿ ಅರ್ಜೆಂಟ್ ಒಂದ್ಸಲ ಆದ್ರೆ ಏನಾದ್ರೂ ಒಂದು ಆದ್ರೂ ನಮಗೆ ಅಮೌಂಟ್ ಬೇಕಲ್ವಾ. ಸೊ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ. ನಿಮ್ ತಂಗಿ ನೋಡಿ ಅನ್ನ ಸಾರು ಮಾಡಿ ಮಡಗುದ್ ಸಹ ತಿನ್ನಲ್ಲ, ನೀರು ಕುಡಿಯಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನಿಗೆಲ್ಲ ಹೇಳಿದ್ರು. ಅವಾಗ ನಮ್ಮ ಅಕ್ಕ ಬಾವ ಹೇಳಿದ್ರು, ನೋಡು ನೀನೇನು ಟೆನ್ಷನ್ ಮಾಡ್ಬೇಡ, ಈಗ ಅವಳಿಗೆ 7 ತಿಂಗಳು ಐತೆ ಅಲ್ವಾ. ಸೊ ಹಾಗಾಗಿ ಅವಳನ್ನ ನಮ್ಮ ಮನೆಗೆ ಕರ್ಕೊ ಬಂದ್ಬಿಡು. ಸೊ ಅವಳು ಡೆಲಿವರಿ ಆಗೋ ತನಕ ಅಲ್ಲೇ ಇರ್ಲಿ, ಅವಳಿಗೆ ಊಟ ತಿಂಡಿ ಎಲ್ಲ ಕೊಡ್ತೀವಿ. ಯಾಕಂತ ಹೇಳಿದ್ರೆ ನನ್ನ ಅಕ್ಕ ಅಲ್ಲಿ ನಮ್ಮ ಬಾವ ಕೆಲ್ಸ ಹೋದ್ಮೇಲೆ ನಮ್ಮ ಅಕ್ಕ ಮತ್ತೆ ನಮ್ಮ ಅಕ್ಕನ ಮಗ ಇಬ್ಬರಲ್ಲಿ ಮನೇಲಿ ಇರೋದು. ಅವಾಗ ನಾನು ಅಲ್ಲಿ ಇದ್ರೆ ನಮ್ಮ ಅಕ್ಕ ಬೈದು ತಿಂತಾಳಲ್ಲ. ಸೊ ಹಾಗಾಗಿ ನನ್ನ ಅಕ್ಕನ ಮನೆಗೆ ಕರ್ಕೊಂಡು ಹೋಗಿಬಿಟ್ರು. ಸೊ ನಾನು ನಿಮ್ಗೆ ತೋರಿಸ್ತೀನಿ. ನನ್ನ ಮಗ ಎದ್ನ ಅಂತ ಒಂದ್ ಸೆಕೆಂಡ್. ಹಾಗೆ ನನ್ ಮಗ ಎದ್ಬಿಟ್ಟಾಯ್ತಾ, ನೋಡಿ ನಾನು ಮಲಗಿಸಿದ್ದೆ. ನೋಡಿ ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ನೋವೆಲ್ಲ ಅನ್ವಯಿಸಿ ನನಗೆ ಮುದ್ದಾದ ಮಗ ನನ್ ದೇವ್ರು ಕೊಟ್ಟಿದ್ದಾರೆ ಆಯ್ತಾ. ನೋಡಿ ಈಗ ಮಲ್ಲಿಗೆ ಎದ್ದಿದ್ದಾನೆ. ಹಾಗೇನೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಅದೆಲ್ಲ ಆಯ್ತು. ಅಲ್ಲಿಂದ ನಮ್ಮ ಅಕ್ಕನ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು. ಸೊ ನಾನು ಅದ್ರ ರಿಪೋರ್ಟ್ ಒಂದು ತೋರಿಸ್ತೀನಿ ಆಯ್ತಾ. ಅಲ್ಲಿ ಏನಂತ ಹೇಳಿದ್ರೆ, ನಾನು ಫಸ್ಟ್ ಕೇರಳದಲ್ಲಿ ನಾನು ಎಲ್ಲಾ ಟೆಸ್ಟ್ ಗಳೆಲ್ಲ ಮಾಡ್ಸಿರೋದು 7 ತಿಂಗಳು ತನಕ. ಅಲ್ಲಿಂದ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿದ ತಕ್ಷಣ ಒಂದ್ 2 ಡೇಸ್ ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ, ಹಾಸ್ಪಿಟಲ್ ಅಲ್ಲಿ ಇದ್ದಿದ್ದಲ್ವಾ. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಮನೇಲಿ 2 ಡೇಸ್ ಇದ್ದೆ. ಆವಾಗ ನನ್ನ ನೋಡ್ಕೊಳಕ್ಕೆ ಉಂಟಲ್ಲ, ನನ್ನ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲರೂ ಇದ್ದು ನನ್ನ ನೋಡ್ಕೊಳಕ್ಕೆ, ಊಟ ಮಾಡಿಸೋದು ಅದು ಇದು ಅಂತ ಹೇಳ್ಬಿಟ್ಟು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೇನೆ ಹಸ್ಬೆಂಡ್ ಫ್ಯಾಮಿಲಿ ಅಂತ ಹೇಳಿದ್ರೆ ಅವ್ರ ಅಕ್ಕಂದಿರು ಬಂಧುನೆಲ್ಲ ನೋಡಿದ್ರು. 1-2 ಡೇಸ್ ಇಲ್ಲಿ ಇದ್ದಲ್ವಾ. ಹಾಗಾಗಿ 3 ಡೇಸ್ಗೆ ನನ್ನ ಅಕ್ಕನ ಮನೆಗೆ ನನ್ನ ಕಳ್ಸಿದ್ರು. ನಾನು ಒಬ್ಬನೇ ಕಳ್ಸಿದಾಗ ಕರ್ಕೊಂಡು ಹೋಗ್ಬಿಟ್ರು ಆಯ್ತಾ. ಇತ್ತು ಅಲ್ಲಿ ಡಾಕ್ಟರ್ ಹತ್ರ ನಾವು ಮಾತಾಡಿದ್ರು. ಡೆಲಿವರಿ ಅಂತ ಇಲ್ಲಿ ಬಂದಿದ್ವಿ, ಇಲ್ಲಿ ಡೆಲಿವರಿ ಮಾಡ್ತಾರೆ, ನಾವು ಕೇರಳದಲ್ಲಿ ಇರೋದು ಹೇಗೆ ಅಂತೆಲ್ಲ ನಾವು ಮಾತಾಡ್ತು. ಅಷ್ಟೊತ್ತಿಗೆ ಅವ್ರು ಹೇಳಿದ್ರು, ಸರಿ ನಾವು ಮಾಡ್ತೀವಿ. ಮತ್ತೆ ನಮ್ಮ ಕರ್ನಾಟಕ ನಮ್ಮ ಕೊಡಗಲ್ಲಿ ಇರೋ ಅಂಗನವಾಡಿಯಲ್ಲಿ ಅಂತ ತಾಯಿ ಕಾರ್ಡ್ ಹೇಳ್ತಾರಲ್ವಾ, ಸೊ ಅದು ಮಾಡಿಸ್ಬೇಕು ಮೇನ್ ಆಗಿ. ಅದ್ ಮಾಡಿದ್ರೆ ನಾವಿಲ್ಲಿ ಮಾಡ್ಕೊಳ್ತೀವಿ. ಯಾಕಂತಂದ್ರೆ ನೀವು ಅಲ್ಲಿ ಕೇರಳದಲ್ಲಿ ಇರೋದಲ್ವಾ. ಸೊ ಇವಾಗ ಇಲ್ಲಿ ಡೆಲಿವರಿ ಅಂತ ಬಂದ್ರೆ ಇಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇಲ್ಲಿದ್ದು
ಮಾಡ್ಲಿಕ್ಕೆ ನಮ್ಮ ಅಕ್ಕನ ಮನೆ ಹತ್ರದಲ್ಲೇ ಅಂಗನವಾಡಿ ಇದೆ. ಸೊ ಅಂಗನವಾಡಿಗೆ ಹೋಗಿ ಅಲ್ಲಿ ಮಾತಾಡಿ ಫುಡ್ ಎಲ್ಲ ಕೊಡ್ಬೇಕ, ಅಂಗನವಾಡಿಯಲ್ಲಿ ಹೇಳ್ಬೇಕಲ್ವಾ. ಅಲ್ಲಿಂದ ನಮ್ಮ ಅಕ್ಕನ ಮನೆ ಕೆಳಗೆ ಒಂದು ಸಿಸ್ಟರ್ ಇದ್ದಾರೆ. ಸೊ ಅವರು ಅಂತ ಆಶಾ ಕಾರ್ಯಕರ್ತರು ಅಂತ ಹೇಳಿದ್ರಲ್ಲ, ಸೊ ಅವರಿಗೆ ಕಾಲ್ ಮಾಡಿ ಹೇಳಿದ್ರು. ಯಾಕಂತ ಹೇಳಿದ್ರೆ ನಮ್ಮ ಅಕ್ಕ ಡೆಲಿವರಿ ಆದ ತಕ್ಷಣ ಅವರೇ ಸಿಸ್ಟರ್ ಅಲ್ಲಿ ನೋಡಿದಲ್ವಾ. ಸೊ ಹಾಗಾಗಿ ಅವ್ನು ಇವಾಗ 2 ವರ್ಷ ನಮ್ಮ ಅಕ್ಕನ ಮಗನಿಗೆ. ಸೊ ಹಾಗಾಗಿ ಸಿಸ್ಟರ್ ನಂಬರ್ ಎಲ್ಲ ಐತೆ. ಅವ್ರು ಹೇಳಿದ್ರು ನನ್ನ ತಂಗಿ ಬಂದಿದ್ರೆ ಅವಳಿಗೆ ಪ್ರೆಗ್ನೆಂಟ್, ಸೊ ಅವಳಿಗೆ ಒಂದು ತಾಯಿ ಕಾರ್ಡ್ ಮಾಡಿಸ್ಬೇಕು ಬನ್ನಿ ಅಂತ ಹೇಳ್ಬಿಟ್ಟು ಕರ್ಸಿದ್ವಿ. ಅಲ್ಲಿಂದ ಅವ್ರು ಬಂದ ತಕ್ಷಣ ತಾಯಿ ಕಾರ್ಡ್ ಎಲ್ಲ ಮಾಡ್ತಿದ್ವಿ. ಬಟ್ ತಾಯಿ ಕಾರ್ಡ್ ಏನ್ ಗೊತ್ತಾ, ಒರಿಜಿನಲ್ ನಮ್ಮ ಅಕ್ಕನ ಮನೇಲಿ ಇದೆ ಆಯ್ತಾ. ಮತ್ತು ಅಲ್ಲಿದ್ದು ತಾಯಿ ಕಾರ್ಡ್ ಅವರು ಸಿಸ್ಟರ್ಗಳೇನೋ ಕೇಳಿದ್ರು ಅಂತ ಹೇಳ್ಬಿಟ್ಟು ಬಂದು ಅವ್ರು ತಕೊಂಡೋದ್ರು. ಸೊ ಹಾಗಾಗಿ ಅವ್ರ ಜೆರಾಕ್ಸ್ ಒಂದಿದೆ, ನಾನು ನಿಮ್ಗೆ ತೋರಿಸ್ತೀನಿ. ಮಗುನ ಎತ್ಕೊಂಡಿದ್ದೀನಿ ಆಯ್ತಾ, ನೋಡಿ ಜೆರಾಕ್ಸ್ ಇದೆ. ಅಲ್ಲಿ ಡೆಲಿವರಿ ಮಾಡಿಸ್ಬೇಕಾದ್ರೆಲ್ಲ ನಮ್ಗೆ ಬೇಕಾಗುತ್ತಲ್ಲ, ನೋಡಿದ್ರ ಇದು ಜೆರಾಕ್ಸ್. ಓಕೆ, ಅಲ್ಲಿದು. ಮತ್ತೆ ನಮ್ಮ ಇಲ್ಲಿ ಕೇರಳದ ತಾಯಿ ಕಾರ್ಡ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ನಮ್ಮ ಕೇರಳದ ತಾಯಿ ಕಾರ್ಡ್. ಸೊ ಇವಾಗ ಇಲ್ಲಿ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಬೇಕು, ಮತ್ತೆ ಅಂಗನವಾಡಿಗೆಲ್ಲ ಮಗುಗೆ ಪೋಲಿಯೋಗೆಲ್ಲ ತಗೊಂಡು ಹೋಗ್ಬೇಕಾದ್ರೆ ನಾನು ಈ ತಾಯಿ ಕಾರ್ಡ್ ತೋರಿಸ್ತೀನಿ. ಮತ್ತೆ ಅಲ್ಲಿ ಕೊಡಗಿಂದ ಸಿಸ್ಟರ್ಗಳು ಕಾಲ್ ಮಾಡಿ ಕೇಳ್ತಾರೆ, ಮಗು ಇಂಜೆಕ್ಷನ್ ಮಾಡಿಸಿದ್ರೆ ಈ ತಿಂಗಳು ಇಂಜೆಕ್ಷನ್ ಮಾಡಿಸಿದ್ರ, ಡ್ರಾಪ್ಸ್ ಕೊಟ್ರ ಅಂತ ಹೇಳ್ಬಿಟ್ಟು ಕೊಡಗಿಂದನು ಕಾಲ್ ಮಾಡಿ ನನಗೆ ಕೇಳ್ತಾರೆ ಸಿಸ್ಟರ್ ಆಯ್ತಾ. ಅಲ್ಲಿ ಮಾಡಿಸಿದ್ರ, ಎಷ್ಟೊಂದು ಡೇಟಿಗೆ ಮಾಡಿಸಿದ್ದು ಅಂತ ಹೇಳ್ಬಿಟ್ಟು ಅವರು ನನ್ನ ವಿಚಾರಿಸ್ತಾರೆ. ಮತ್ತೆ ಇಲ್ಲಿನೂ ಸಿಸ್ಟರ್ಗಳು ಇಂಜೆಕ್ಷನ್ ಮಾಡಿಸೋರಿಗೆಲ್ಲ ಕಾಲ್ ಮಾಡಿ ಹೇಳ್ತಾರೆ. ಹಾಗೇನೆ ಇನ್ನೊಂದು ನೋಡಿ, ಎರಡು ಪ್ಲೇಸ್. ಹಾಗೇನೆ ಲಾಸ್ಟಿಗೆ ಡೆಲಿವರಿ ಟೈಮ್ ಬಂತು. ಓಕೆ, ಅಲ್ಲಿಂದ ನಾನು 7 ತಿಂಗಳಲ್ಲಿ ಮತ್ತೆ ಡಾಕ್ಟರ್ ಹೇಳಿದ್ರು, ನೀವು ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಸಿದ್ದು ಓಕೆ, ಬಟ್ ಇಲ್ಲಿಗೆ ಇವಾಗ ಡೆಲಿವರಿಗೆ ಅಂತ ಬಂದ್ಮೇಲೆ ನೀವು ಇಲ್ಲಿಗೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕಲ್ವಾ ಅಂತ ಹೇಳಿ ಹೇಳಿದ್ರು. ಸೊ ಅವಾಗ ಮತ್ತೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ. ತೋರಿಸ್ತೀನಿ, ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಇದು 8ನೇ ತಿಂಗಳದ್ದು ಸ್ಕ್ಯಾನಿಂಗ್. ಓಕೆ, 8ನೇ ತಿಂಗಳದ್ದು ಸ್ಕ್ಯಾನಿಂಗ್. ಮತ್ತೆ ನಾನು ಎಂತ ಹೇಳ್ತಾರೆ, ಈ ಟೆಸ್ಟ್ ಮಾಡ್ಲಿಕ್ಕೆ ಪ್ರೆಗ್ನೆಂಟ್ ಈಗ ಮಂತ್ ನೋಡಿಗೆ ಟೆಸ್ಟಿಗೆ ಅಂತ ಹೋಗ್ತೀವಲ್ಲ. ಸೊ ಟೆಸ್ಟಿಗೆ ಅಂತ ಹೋಗ್ಬೇಕಾದ್ರೆ ನಾನು ಎಂತ ಹೇಳ್ತಾರೆ, ಪ್ರೈವೇಟಿಗೆ ನಾನು ಹೋಗಿರೋದು. ಓಕೆ, ಪ್ರೈವೇಟಿಗೆ ನಾನು ಹೋಗಿದ್ದು, ಪ್ರೈವೇಟ್ ಹಾಸ್ಪಿಟಲ್ಗೆ ನಾನು ಹೋಗಿ ತೋರಿಸ್ತಾ ಇದ್ದಿದ್ದು. ಡೆಲಿವರಿಗೆ ಮಾತ್ರ ನಾನು ಗೌರ್ಮೆಂಟ್ಗೆ ಹೋಗಿದ್ದು. ಸೊ ನಾನು ಈಗ ತೋರಿಸ್ತೀನಿ. ಕೊಡಗಲ್ಲಿ ಇದು ಸ್ಕ್ಯಾನಿಂಗ್ ಅಲ್ಲ. ಓಕೆ, ಇದು ಸ್ಕ್ಯಾನಿಂಗ್ ಇದು. ಓಕೆ, ಇದು ಸ್ಕ್ಯಾನಿಂಗ್. ಮತ್ತೆ ಇಲ್ಲಿ ಮತ್ತೆ ಇದು ನಾನು ಡೆಲಿವರಿ ಆಗಿ ಡಿಸ್ಚಾರ್ಜ್ ಆಗಿ ಬಂದ ತಕ್ಷಣ ನಮ್ಗೆ ಡಿಸ್ಚಾರ್ಜ್ ಹಾಸ್ಪಿಟಲ್ ಅಲ್ಲಿ ಏನೆಲ್ಲ ಇರುತ್ತೆ, ನಮ್ಮ ಮಕ್ಕಳದು ವೆಯ್ಟ್, ನಂದು ಬ್ಲಡ್ ಗ್ರೂಪ್, ಮಗುದು ಬ್ಲಡ್ ಗ್ರೂಪ್. ಸೊ ಇದು ಹಾಸ್ಪಿಟಲ್ ಡೆಲಿವರಿ ಆದ ತಕ್ಷಣ ಮಾಡಿರುವಂತದ್ದು ಇದು ರಿಪೋರ್ಟ್ಗಳೆಲ್ಲ. ಓಕೆ, ಹಾಗೇನೆ ನಾನು 9ನೇ ತಿಂಗಳು ಏನ್ ಗೊತ್ತಾ, ಇದೊಂದು ವಿಶೇಷತೆ ಏನಂತ ಹೇಳಿದ್ರೆ, ಸೊ ಅಲ್ಲಿಗೆ ನಮ್ಮ ಅಕ್ಕನ ಮನೆಗೆ ಹೋಗೋ ತಕ್ಷಣ ಏನಾಯ್ತು ಅಂತ ಹೇಳಿದ್ರೆ, ನಾನು ತಿನ್ನಕ್ಕೆ ಕುಡಿಲಿಕ್ಕೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೆ. ಹಾಗಾಗಿ ಮತ್ತೆ ನನಗೆ ಅಲ್ಲಿ ಫುಲ್ ಎಲ್ಲ ನಾರ್ಮಲ್ ಏನು ತೊಂದ್ರೆ ಇಲ್ಲ, ಚೆನ್ನಾಗಿ ಉಂಟು, ಮಗು ಚೆನ್ನಾಗಿ ಉಂಟು, ತಾಯಿ ಮಗು ಇಬ್ರಲ್ಲಿ ಚೆನ್ನಾಗಿದ್ದಾರೆ ಅಂತೆಲ್ಲ ಹೇಳಿದ್ರು. ಅಲ್ಲಿಂದ ಯಾಕಂತ ಹೇಳಿದ್ರೆ ಮನೇಲಿ ನಮ್ಮ ಅಕ್ಕ ಇದಲ್ಲ ಇದು ಬೈದು ಆಗಾಗ 10 ಗಂಟೆಗೆ 11 ಗಂಟೆಗೆ ಏನಾದ್ರು ತಿನ್ನಕ್ಕೆ ಫುಲ್ ಬಿಡ್ದು ನಮ್ಮ ಅಕ್ಕ ಕೊಡ್ತಾ ಇದ್ರು, ನಾನು ತಿಂತಾ ಇದ್ದೆ ಆಯ್ತಾ. ಇದು 9ನೇ ತಿಂಗಳಿಗೆ 9ನೇ ತಿಂಗಳು ನಾನು ಸ್ಕ್ಯಾನಿಗೆ ಹೋಗಿದ್ದೆ ಆಯ್ತಾ. ಅವ್ರಿಗೆ ಹೇಳಿದ ಡೇಟು 23ಗೆ ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿದ್ರು. 23ಗೆ ನಾನು ಹಾಸ್ಪಿಟಲ್ ಹೋಗಿ ಮತ್ತೆ ಅವ್ರು ಹೇಳಿದ್ರು ಸ್ಕ್ಯಾನಿಂಗ್ ಮಾಡಿಸಿ ತಗೋಬಾ ಅಂತ ಹೇಳಿದ್ರು. ನನ್ನ ಅವತ್ತು ಲಕ್ಕ ಅನ್ಸಿದ್ದೆ, ಅಲ್ಲಿ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಹೋದ ಪ್ಲೇಸ್ ಅಲ್ಲಿ ಯಾರು ಇರ್ಲಿಲ್ಲ, ನಾನು ಒಬ್ಳೆ. ಹಾಗಾಗಿ ಬೇಗ ಸ್ಕ್ಯಾನಿಂಗ್ ಆಯ್ತು. ಹಾಗೇನೆ ನಾನು ಮತ್ತೆ ಡಾಕ್ಟರ್ ಹತ್ರ ಬಂದು ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿದೆ ಆಯ್ತಾ. ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸಿ ಅವ್ರು ಹೇಳಿದ್ರು, ನೋಡು ನೀನು ಡೆಲಿವರಿ ಟೈಮ್ ಬಂತು, ಇವತ್ತು ನಾಳೆ ಅಂತ ಹೇಳಿದ್ರು. ಜೋಪಾನ ಜಾಸ್ತಿ ನಡಿ, ಬಟ್ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಎಲ್ಲಾರನ್ನ ಜೊತೆಲೆ ಕರ್ಕೊಂಡು ಎಲ್ಲಾರಂದ್ರೆ ಅಕ್ಕ ಯಾರಾದ್ರು ಇದ್ದಾರಲ್ವಾ ಅವ್ರನ್ನ ಜೊತೆಲೆ ಕರ್ಕೊಂಡು ಹೋಗ್ಬೇಕು, ನೀನ್ ಒಬ್ಳೆ ಹೋಗ್ಬಾರ್ದು ಅಂತ ಹೇಳಿದ್ರು. ಇವತ್ತು ನಾಳೆ ಅಂತ ಇದೆ ಅಂತ ಹೇಳಿದ್ರು ಆಯ್ತಾ. ಹಂಗೆ ಇವತ್ತು ನಾಳೆ ಅಂತ ಇದೆ. ಹಾಗೆ ನೋವು ಏನಾದ್ರು ಬಂದು ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗ್ಬೇಕಂತ ಹೇಳಿದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ನಾನು ಒಂದು ಫಸ್ಟ್ ಇಂದಾನು ನಾನು ಡೆಲಿವರಿ ಆಗೋ ತನಕ ನಾನು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನಾನು ತೋರಿಸಿದ್ದು, ಡೆಲಿವರಿಗೆ ಮಾತ್ರ ಗೌರ್ಮೆಂಟ್ಗೆ ಹೋಗಿದ್ದು ಆಯ್ತಾ. ಹಾಗೇನೆ ಗೋಣಿಕೊಪ್ಪ ಗೌರ್ಮೆಂಟ್ ಹಾಸ್ಪಿಟಲ್ ನಂದು ಡೆಲಿವರಿ ಆಗಿರೋದು. ಅದೆಲ್ಲ ಆಯ್ತು. ಅಲ್ಲಿಂದ ನಾ ಈಗ ಹೇಳ್ದಲ್ಲ ಇವತ್ತು ನಾಳೆ ಅಂತ ಇದೆ. ನೋವು ಆಗೋ ತಕ್ಷಣ ಹಾಸ್ಪಿಟಲ್ಗೆ ಬರ್ಬೇಕು ಅಂತಲ್ಲ ಅವ್ರಿಗೆ ಹೇಳಿದ್ರಲ್ವ, ನೋವೆಲ್ಲ ಆಗ್ಬೇಕಾದ್ರೆ ಬಂದು ಹಾಸ್ಪಿಟಲ್ಗೆ ಬರ್ಬೇಕು ಅಂತ ಹೇಳಿದ್ರು. ಸೊ ನಾನು
ಇವತ್ತು ನಾನು ಸ್ಕ್ಯಾನಿಂಗ್ ಎಲ್ಲ ತೋರಿಸಿರ್ಬೇಕಾದ್ರೆ ಹೇಳಿದ್ರು ಹತ್ರ ಬಂದ್ ತಲುಪಿದೆ ನೋಡ್ಕೊಳ್ಬೇಕು ಅಂತ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಅವ್ರು ಹೇಳಿದ್ರು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಯಾ ಅಂತ ನನ್ನ ಡಾಕ್ಟರ್ ಕೇಳಿದ್ರು ನಾ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಅಂತ ಹೇಳಿದ್ರು. ಹಂಗೆ ಹೋಗಿದ ತಕ್ಷಣ ನನಗೆ ರಾತ್ರಿ ಎಲ್ಲ ಸ್ವಲ್ಪ ಹೊಟ್ಟೆ ನೋವು, ನನಗೆ ಸ್ವಲ್ಪ ಫುಲ್ ಟಯರ್ಡ್ ಆದಂಗೆ ಹಂಗೆ ಹಿಂಗೆ ಅಂತ. ಅಲ್ಲಿಂದ ಬೆಳಿಗ್ಗೆ 3 ಗಂಟೆ ಆಗೋಷ್ಟೊತ್ತಿಗೆ ನನ್ಗೆ ಸ್ವಲ್ಪ ಹೊಟ್ಟೆ ನೋವನ್ನ ಸ್ಟಾರ್ಟ್ ಆಯ್ತು. ಸ್ವಲ್ಪ ಅಲ್ಲಿಂದ 6 ಗಂಟೆ ಆಗೋಷ್ಟೊತ್ತಿಗೆ ನನಗೆ ಜಾಸ್ತಿ ಹೊಟ್ಟೆ ನೋವು ಬಂತು. ನಮ್ಮ ಅಕ್ಕನಿಗೆಲ್ಲ ಹೇಳ್ದೆ, ನೋಡ್ ನನ್ಗೆ ಹೊಟ್ಟೆ ನೋವು ಆಗ್ತಿದೆ ಹಂಗೆ ಅಂತ ಹೇಳಿದೆ. ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿಂದ ಅವ್ರು ಹೇಳಿದ್ರು ಬೆಳಿಗ್ಗೆ 11-11:15 ಅಷ್ಟೊತ್ತಿಗೆ ಡೆಲಿವರಿ ಆಗುತ್ತೆ, 12 ಗಂಟೆ ಒಳಗೆ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿಂದ ನನ್ಗೆ ಹೇಳಿದ್ರು ಸುಮ್ಮನೆ ಕೂತ್ಕೊಡ್ಬೇಡವ ಆ ಕಡೆ ಈ ಕಡೆ ನಡಿ ಅಂತ ಹೇಳಿದ್ರು. ಅಲ್ಲಿಂದ ಆ ಕಡೆ ಈ ಕಡೆ ಅಲ್ಲಿಂದ ಆ ಕಡೆ ಈ ಕಡೆ ನಡ್ಕೊಂಡೆಲ್ಲ ಆದ ಮೇಲೆ ಏನ್ ಹೇಳ್ತಾರೆ, ನಡ್ಕೊಂಡಾದ್ಮೇಲೆ 11-12 ಗಂಟೆ ಅಷ್ಟೊತ್ತಿಗೆ ಡೆಲಿವರಿ ಆಯ್ತು. ಡೆಲಿವರಿ ಆಗಿದ ತಕ್ಷಣ ನೋವಾಗಿ ಬಂದ ತಕ್ಷಣ ನಮ್ಮ ಬಾವ ಕಾಲ್ ಮಾಡಿ ಹೇಳಿದ್ರು ನನ್ನ ಹಸ್ಬೆಂಡ್ಗೆ, ಅವಳಿಗೆ ಹೊಟ್ಟೆ ನೋವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿದೀವಿ, ಹಾಗೇನೆ 12 ಗಂಟೆ ಒಳಗೆ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು ಅಂತ ನಮ್ಮ ಹಸ್ಬೆಂಡ್ ಕೊಂಡ್ರು. ಅವಾಗ ನಮ್ಮ ಹಸ್ಬೆಂಡ್ ಏನ್ ಮಾಡಿದ್ರು, ಕೇರಳದಲ್ಲಿ ಇರೋದಲ್ಲ ನಮ್ಮ ಹಸ್ಬೆಂಡ್, ಕೇರಳದಿಂದ ಬರ್ಲಿಕ್ಕೆ ತುಂಬಾ ದೂರ ಇದೆಯಲ್ಲ, ಸೊ ಹಾಗಾಗಿ ಅವರು ರಾತ್ರಿ 9 ಗಂಟೆಗೆ ನನ್ನ ಹಸ್ಬೆಂಡ್ ಬಂದ್ ತಲುಪಿದ್ರು. ಹಾಗೆ ಡಿಸ್ಚಾರ್ಜ್ ಎಲ್ಲ 3 ದಿವಸ ಹಾಸ್ಪಿಟಲ್ ಇದ್ದೆ. ಹಾಗೆ ಡಿಸ್ಚಾರ್ಜ್ ಎಲ್ಲ ಆಯ್ತು. ನೋಡಿ ನನಗೆ ಮುದ್ದಾದ ನನ್ಗೊಂದ್ ಮಗ ಕೊಟ್ಟಿದ್ದಾರೆ, ನಮ್ಮ ದೇವರು ನಮ್ಗೊಂದು ಮುದ್ದಾದ ಮಗ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಏನ್ ಹೇಳ್ತಾರಂತ ಗೊತ್ತಿಲ್ಲ ಆಯ್ತಾ, ತೋರಿಸ್ತೀನಿ. ಇಷ್ಟೆಲ್ಲ ನೋವುಗಳು ಅನ್ಭವಿಸಿದೀನಿ. ಮತ್ತೆ ನಾನ್ ಮಾಡಿರೋ ತಪ್ಪುಗಳನ್ನ ಮಾಡ್ಬಿಡಿ, ಚೆನ್ನಾಗಿ ಆದಷ್ಟು ನೀರು ಕುಡಿ, ಚೆನ್ನಾಗಿ ತಿನ್ನಿ, ಜಾಸ್ತಿ ವೆಯ್ಟ್ ತೆಗಿಬೇಡಿ, ನಡಿಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ನಡೀನಿ. ನಾವು ಮದುವೆಗಿಂತ ಮುಂಚೆ ಡಬ ಡಬ ಅಂತ ಸ್ಟೆಪ್ ಕಾಣಿದ್ರೆ ನೀವು ಓಡೋಗ್ತೀವಲ್ಲ, ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ನಾನ್ ಮಾಡಿರೋ ತಪ್ಪುಗಳು ನೀವು ಅದೇ ತರ ಅನ್ಭವಿಸ್ಬೇಕಾಗುತ್ತೆ ನಾನ್ ಮಾಡಿರೋದನ್ನ. ಸೊ ನೀವಂತೂ ಮಾಡ್ಬೇಡಿ. ನಾನು ಅನ್ಭವಿಸಿದ್ದು ನೋವು ಅಂತ ಹೇಳಿದ್ರೆ, ನಾವು 1.5 ಗಂಟೆ ಹಾಸ್ಪಿಟ್ಲ್ ಅಲ್ಲಿ ಇದ್ದೆ ನೋಡಿ ಅಡ್ಮಿಟ್ ಆಗಿ, ಅದು ಜಾಸ್ತಿ ನೋವು ಅನ್ಭವಿಸಿರೋದೈತಾ ನನ್ನ ಲೈಫಲ್ಲೂ, ಅದು ನಾವು ಮರೆಯಲ್ಲ. ಅದು ನಾವು ಅಷ್ಟು ನೋವು ಅನ್ಭವಿಸಿರೋದು ಅದೇ. ನಾನು ಇವತ್ತು ಬೆಳಿಗ್ಗೆ ನನಗೆ ಬ್ಲಡ್ ಹಾಕ್ಸಿದ್ರೆ ಸಂಜೆ 4 ಗಂಟೆಗೆ ಮತ್ತೆ ಬ್ಲಡ್ ತೆಗಿತಾರೆ. ಬ್ಲಡ್ ಎಷ್ಟು ಸೇರಿದೆ ಇವಳಿಗೆ ಅಂತ ನೋಡ್ಲಿಕ್ಕೆ, ನನಗೆ ಎಷ್ಟು ಸೇರಿದೆ ಅಂತ ನೋಡ್ಲಿಕ್ಕೆ, ನಾರ್ಮಲ್ ಪೊಸಿಷನ್ಗೆ ಬಂದಿದ್ದಾಳೆ ಇಲ್ವಾ ಅಂತ ನೋಡಿ, ಮತ್ತೆ ಅಲ್ಲಿಂದ ಮತ್ತೆ ಬ್ಲಡ್ ಕಡಿಮೆ ಆದ್ರೆ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಬ್ಲಡ್ ಹಾಕ್ತಾರೆ. ಮತ್ತೆ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಮತ್ತೆ ಬ್ಲಡ್ ತೆಗಿತಾರೆ. ಹಂಗೆ ಇಂಜೆಕ್ಷನ್ ಚುಚ್ಚಿ ಉಂಟಲ್ಲ, ಆ ನೋವು ನೀವಂತೂ ಅನುಭವಿಸ್ಬೇಡಿ ಆಯ್ತಾ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಚೆನ್ನಾಗಿ ತಿನ್ನಿ, ಕುಡೀರಿ, ಚೆನ್ನಾಗಿರಿ, ಮತ್ತೆ ಟೆನ್ಷನ್ ಮಾಡ್ಬೇಡಿ. ಓಕೆ, ಮತ್ತೆ ಇದನ್ನ ತೆಗೆದಿಟ್ಕೊಂಡಿದ್ದೀನಿ ಆಯ್ತಾ. ನನಗೆ ಇದೊಂದು ಫ್ರೇಮ್ ಕಟ್ಬೇಕು. ಸೊ ನಿಮ್ಮಲ್ಲಿ ಏನಾದ್ರು ಒಂದು ಐಡಿಯಾಸ್ ಹೇಳಿದ್ರೆ ಹೇಳಿ. ಸೊ ಇದೆಲ್ಲ ನನ್ನ ನೆನಪಿಗೆ ಅಂತ ಹೇಳ್ಬಿಟ್ಟು ನನ್ನ ಮಗ ದೊಡ್ಡವನಾದ್ಮೇಲೆ ತೋರ್ಸ್ಲಿಕ್ಕೆ ಅಂದ್ಬಿಟ್ಟು ತೆಗೆದಿಟ್ಕೊಂಡಿದೀನಿ. ಇವನು ಸಣ್ಣವನ್ ಇದ್ದಾಗೆಲ್ಲ ಬಳೆ ಹಾಕೊಳ್ತಾ ಇದ್ದೆಲ್ಲ ಫಸ್ಟ್ ಅಲ್ಲಿ, ಅವಾಗ ಅದೆಲ್ಲ ತೆಗೆದಿಟ್ಕೊಂಡಿದೀನಿ ಆಯ್ತಾ. ಒಂದು ಫ್ರೇಮ್ ಕಟ್ತಾನ ಅಂತ ಹೇಳ್ಬಿಟ್ಟು, ಫ್ರೇಮ್ ಬಿಟ್ಟು ಬೇರೆ ಏನಾದ್ರು ನಿಮ್ ಕೈಯಲ್ಲಿ ಏನಾದ್ರು ಒಂದು ಐಡಿಯಾಸ್ ಇದೆಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೇನೆ ಇವತ್ತಿನ ಒಂದು ಸಣ್ಣ ವ್ಲಾಗ್ ನಿಮ್ಗೆ ಇಷ್ಟ ಇದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬ್ರು ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ತೇವೆ. ಮತ್ತೆ ನನ್ನ ಮಗ ಇಲ್ಲಿ ಕೂತಿದ್ದಾನಲ್ಲ, ಮಾತಾಡ್ಬೇಕಾದ್ರೆ ತಪ್ಪೋಗುತ್ತೆ ಆಯ್ತಾ. ಹಾಗೇನೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಆಯ್ತಾ. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಒಂದೊಂದು ಬ್ಲಾಗ್ಸ್ ಹಾಕಿರ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ, ನಾನು ಮೊದ್ಲು ಹೇಳ್ದೆಲ್ಲ ಏನೆಲ್ಲ ಮಾಡ್ಬೇಕಂತ ಹಾಗೆ ಮಾಡಿ. ಹಾಗೇನೆ ಇವತ್ತಿನ ಈ ಸಣ್ಣ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಚಾಚಾ, ಬೈ ಬೈ, ಲವ್ ಯು. ನೋಡಿ ನನ್ ಮಗ ಕೂತಾನೆ. ಅವನಿಗೆ ನಿನ್ನೆ ಒಂದು 3 ದಿವಸ ಆಯ್ತು ಜ್ವರ, ಇವತ್ 4ನೇ ದಿವಸ. ನೋಡಿ ಅವ್ನ ಮೊಕಲ್ಲ ಹೆಂಗೆ ಆಗಿದೆ ಅಂತ, ತುಂಬಾ ಡಲ್ ಆಗಿದೆ ಅಲ್ವಾ. ಇನ್ನು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಬಂದಿದ್ದಾಯ್ತಾ. 4 ದಿವಸ ನಾನು ಬ್ಲಾಗ್ ಮಾಡಿಲ್ಲ, ಯಾಕಂತ ಹೇಳಿದ್ರೆ ನನ್ ಮಗನಿಗೆ ಹುಷಾರಿರ್ಲಿಲ್ಲ. ಮಗನ ಜೊತೆ ಇರ್ಬೇಕಾಯ್ತು. ಇವತ್ ಸ್ವಲ್ಪ ಜ್ವರ ಎಲ್ಲ ಕಡಿಮೆ ಆಗಿರೋ ಕಾರಣ ಹಾಗಾಗಿ ಸ್ವಲ್ಪ ಮಗನಿಗೆ ಎತ್ಕೊಂಡಿದ್ದೀನಿ ನಾನು. ಸ್ವಲ್ಪ ಪರವಾಗಿಲ್ಲ, ಆಟ ಆಡಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾನೆ. ಮತ್ತೆ ಔಷಧಿ ಎಲ್ಲ ಕೊಡ್ಲಿಕ್ಕೆ. ಓಕೆ, ಬಾಯ್. ಇನ್ನು ನನ್ ಮಗನ ಜಾಸ್ತಿ ನನಗೆ ಬೇಗ ವ್ಲಾಗ್ ಮುಗಿಸಿದೆ. ಯಾಕೆ ಅಂತ ಹೇಳಿದ್ರೆ ನನ್ ಮಗ ಮತ್ತೆ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಆಯ್ತಾ. ಸೊ ಹಾಗಾಗಿ ನೋಡಿ, ನಾವು ಬಿಡಲ್ಲ. ಹಾಗಾಗಿ ಬೈ ಬಾಯ್.